ದಿಸ್ ಅನ್ ಎಮೋಷನಲ್ ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ಬೋದಲ್ಲ. ಕೋವಿಡ್ ಟೈಮಲ್ಲಿ ಒಂದಿಷ್ಟು ಹಿಂದಿ ಬಿಸ್ನೆಸ್ ಆಮೇಲೆ ಈ ಫೈಟ್ಗೋಸ್ಕರ ಸಿನಿಮಾಗಳು ತಗೊಳ್ಳೋ ಸ್ಟಾಪ್ ಆಯ್ತು. ನಿಮ್ಮ ಕೆರಿಯರ್ ಪಾತ್ನು ಎಲ್ಲೋ ಆ ಕಡೆನೇ ಹೋಗ್ತಾ ಇದೆಯಾ ಅಂತ ಅನ್ಸ್ತು. ಫೈನಲಿ ನನ್ಗೊಂದು ಡಿ ಗ್ಲಾಮ್ ರೋಲ್ ಸಿಕ್ತು. ಎದೆಲಿಯೇ ತಂಗಾಳಿ ನಿನ್ನಿಂದಲೇ ನಾನಿನ್ನಲ್ಲೇನೆ. ಈ ಕಾಲಘಟ್ಟಕ್ಕೆ ಯಾವ ಸ್ಟೋರಿನೂ ಸಿಗ್ತಾ ಇಲ್ವಾ? ಆ ಒಂದು ಟೈಮಲ್ಲಿ ಹ್ಯಾಂಗಿಂಗ್ ವಾಸ್ Hi Sonal. Hello. Hi Vinod. ಐ ಮ್ಯಾಮ್. So when I see Vinod and Sonal, I get back to Robert. True. That hit pair is ಹೌದು. reuniting for Maadeva. This is an emotional layered storytelling ಅಂತ ಅನ್ಬೋದಲ್ಲ. ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಅಂದ್ರೆ ನನ್ನ ಕರಿಯರ್ ಅಲ್ಲಿ ಈ ತರ ಸಬ್ಜೆಕ್ಟ್ ನಾನು ಈ ಜಾನರೇ ಮುಟ್ಟಿರಲಿಲ್ಲ. ನಾನು ಒಂದು ಆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಆ ಆಕ್ಷನ್ಗೆ ಅಂತ ಒಂದಿಷ್ಟು ಬಿಸ್ನೆಸ್ ಇದೆ. ವಿನೋದ್ ಪ್ರಭಾಕರ್ ಆದ್ರೆ ಒಂದಿಷ್ಟು ಬಿಸ್ನೆಸ್ ಆಗೋಗುತ್ತೆ, ಪ್ರೀ ಬಿಸ್ನೆಸ್ ಆಗುತ್ತೆ ಅನ್ನೋದು ಒಂದಿಷ್ಟು ಇದೆ. ಸೊ ಅದಕ್ಕೆ ಅಂತ ಕೆಲವು ಸಿನಿಮಾಸ್ ಓಕೆ ಆಕ್ಷನ್ ಜಾಸ್ತಿ ಇರಲಿ, 4-5 ಫೈಟ್ ಇಟ್ಬಿಟ್ರೆ ಸಾಕು, ಒಂದಿಷ್ಟು ಬ್ಲೆಂಡ್ ಮಾಡ್ಕೊಳ್ಳೋಣ ಸಬ್ಜೆಕ್ಟ್ ಅಂತ ಆ ಥರದ್ದು ಒಂದಿತ್ತು. ಬಟ್ ನವೀನ್ ರೆಡ್ಡಿ ಅವರು ಅದನ್ನ ಬ್ರೇಕ್ ಮಾಡಿ ಕೋವಿಡ್ ಟೈಮಲ್ಲಿ ಆ್ಯಂಡ್ ಮೋರ್ ಓವರ್ ಪ್ಲಸ್ ಆಗಿದ್ದು ಎಲ್ಲಿ ನನಗೆ ಅಂದ್ರೆ, ನಾನು ಕೋವಿಡ್ ಟೈಮಲ್ಲಿ ಒಂದಿಷ್ಟು ಹಿಂದಿ ಬಿಸ್ನೆಸ್ ಆಮೇಲೆ ಈ ಫೈಟ್ಗೋಸ್ಕರ ಸಿನಿಮಾಗಳು ತಗೊಳ್ಳೋ ಸ್ಟಾಪ್ ಆಯ್ತು. ಓಕೆ. ಅಲ್ಲಿಗೆ ಒಳ್ಳೆ ಸಬ್ಜೆಕ್ಟ್ಗಳು ಬರಬೇಕು, ಕಂಟೆಂಟ್ ಇರೋ ಸಬ್ಜೆಕ್ಟ್ಗಳು ಬರಬೇಕು. ಕಂಟೆಂಟ್ ಇಸ್ ನಥಿಂಗ್ ಬಟ್ ರೀಸನ್ಸ್. ನಾವು ಒಂದು ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಒಳ್ಳೆ ರೀಸನ್ ಇರಬೇಕು. ಸೊ ಆ ಥರದ್ದು ಸಬ್ಜೆಕ್ಟ್ ಬಂತು ಆ್ಯಂಡ್ ಐ ಜಸ್ಟ್ ಗ್ರ್ಯಾಬ್ ದಟ್ ದಿಸ್ ಸಿನಿಮಾ. ಬಟ್ ಫಾರ್ ಮೀ, ನಾನು ಏನು ಹೇಳಕ್ಕೆ ಹೊರಟಿದೆ ಅಂದರೆ, ನಿಮ್ಮನ್ನು ನೋಡಿದ ತಕ್ಷಣ ಇಟ್ ಜಸ್ಟ್ ಅಂದರೆ ನನಗೆ ಎಲ್ಲ ಫ್ಲ್ಯಾಶ್ ಆಗುತ್ತೆ. ಯೂಶ್ವಲಿ ಈವನ್ ಟುಡೇ ಚಾನಲ್ಸ್ ಏನಾದ್ರು ಸ್ವಿಚ್ ಮಾಡ್ಬೇಕಾರೆ ಈ ಲೋಕಲ್ ಚಾನಲ್ಸ್ ಎಲ್ಲ ಇನ್ನೂ ಟೈಗರ್ ಪ್ರಭಾಕರ್ ಅವ್ರ ಫಿಲಮ್ಸ್ ಅಂತ, ಅವರು ಆ್ಯಕ್ಷನ್ನಲ್ಲಿ ನಾವು ವಿಲನ್ ಆಗಿ ನೋಡಿದ್ವಿ, ಅದೆಲ್ಲ ನೋಡಿ ಸಡನ್ನಾಗಿ ಅವ್ರ ಫ್ಯಾಮಿಲಿ ಫಿಲಮ್ಸ್ ಜಾನರ್ಸ್ಗೆ ಶಿಫ್ಟ್ ಆದರು. ಬಟ್ ಆ್ಯಕ್ಷನ್ ವಾಸ್ ಆಲ್ವೇಸ್ ದೇರ್, ದಟ್ ವಾಸ್ ಎ ಸಿಗ್ನೇಚರ್ ಸ್ಟೈಲ್. ಬಟ್ ಅದೆಲ್ಲ ನೋಡಿದಾಗ ನಿಮ್ಮ ಕೆರಿಯರ್ ಪಾತ್ನು ಎಲ್ಲೋ ಆ ಕಡೆನೇ ಹೋಗ್ತಾ ಇದೆಯಾ ಅಂತ ಅನಿಸ್ತು. ಖಂಡಿತ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಲ್ಲ, ಒಬ್ಬ ಆಕ್ಟರ್ಗೆ ಎಲ್ಲಾ ಜಾನರ್ಸ್ ಟಚ್ ಮಾಡ್ಲೇಬೇಕು, ಎಲ್ಲಾ ತರದ್ದು ಪಾತ್ರಗಳು ಮಾಡಬೇಕು. ಅಫ್ಕೋರ್ಸ್ ಮಾದೇವನು ಅದಿದೆ, ಒಂದಿಷ್ಟು ಆಕ್ಷನ್ ಇದೆ, ಆಕ್ಷನ್ ಇಲ್ಲ ಅಂತಲ್ಲ, ಇಟ್ಸ್ ಅನ್ ಆಕ್ಷನ್ ಡ್ರಾಮಾ. ಅಂಡ್ ಐ ಫೆಲ್ಟ್ ನನ್ಗೆ ಇವತ್ತು ಅಲ್ಲ, ಬಿಕಾಸ್ ಬೇಸಿಕಲಿ ಐ ಆಮ್ ಅ ವೆರಿ ಎಮೋಷನಲ್ ಪರ್ಸನ್ ರೈಟ್ ಫ್ರಮ್ ಬಿಗಿನಿಂಗ್. ನನ್ನ ಫ್ಯಾಮಿಲಿ ತುಂಬಾ ಎಮೋಷನ್ಸ್ ನೋಡಿದೀನಿ. ನಮ್ಮ ತಾಯಿ, ಐ ವಾಸ್ ಬಾರ್ನ್ ವಿತ್ ಐ ಆಮ್ ಬಾರ್ನ್ ವಿತ್ 2 ಸಿಸ್ಟರ್ಸ್, ಎಲ್ಡರ್ ಸಿಸ್ಟರ್ಸ್. ಸೊ ಇದೆಲ್ಲ ಎಮೋಷನ್ಸ್ ಎಲ್ಲ ನಾನು ತುಂಬಾ ನೋಡಿದ್ದೀನಲ್ಲ. ಬೇಸಿಕಲಿ ನಾನು ಈ ಎಮೋಷನ್ಸ್ ಎಲ್ಲ ಕೆಲವು ಟೈಮಲ್ಲಿ ಎಮೋಟ್ ಮಾಡ್ತಿರ್ತೀನಲ್ಲ, ವಾಟ್ ಹ್ಯಾಪನ್ಸ್ ಲೈಕ್ ಅದನ್ನ ಆ ಒಂದು ಜಾನರ್ ಟಚ್ ಮಾಡಿರ್ಲಿಲ್ಲ. ಓಕೆ. ಬಟ್ ಐ ವಾಸ್ ಈಗರ್ಲಿ ವೇಟಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್, ಓಕೆ. ಆ ಎಮೋಷನ್ ಎಮೋಟ್ ಮಾಡಕ್ಕೆ. ಅಂಡ್ ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್. ನಾನು ನಿಜ ಹೇಳ್ತೀನಿ, ನಾನು ಸುಮ್ಮನೆ ಯಾಕಂದ್ರೆ ನಾನು ಸಿನಿಮಾ ನೋಡಿದ್ದೀನಿ. ಅಂಡ್ ಮೋರ್ ಓವರ್ ಐ ಆಮ್ ವರ್ಕಿಂಗ್ ಆಸ್ ಅ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್. ಓಕೆ. ಓಕೆ. ರೈಟ್ ಫ್ರಮ್ ಸ್ಕ್ರಾಚ್ ಇಂದ ಗೊತ್ತಿದೆ ನನಗೆ, ಸ್ಕ್ರಿಪ್ಟ್ ಇಂದ ಹಿಡಿದು ಎಲ್ಲಾರು ಇಡೀ ಸ್ಕ್ರಿಪ್ಟ್ ಇಂದ ಗೊತ್ತಿತ್ತು ನನಗೆ. ಸೊ ಎಡಿಟ್ ಆಗ್ಲಿ ಎಲ್ಲ, ಸೊ ಒಂದಿಷ್ಟು ನೋಡಿದ್ದೆ ನಾನು. ಅಂಡ್ ಅಲ್ಲೂ ಪೋರ್ಟ್ರೇ ಮಾಡ್ಬೇಕಾದ್ರೆ ಕೆಲವು ವೆನ್ ಐ ಯೂಸ್ ಟು ಕ್ಯಾರಿ, ಐ ಯೂಸ್ ಟು ಕಮ್ ವೆರಿ ಪ್ರಿಪೇರ್ಡ್. ಅಫ್ಕೋರ್ಸ್ ಐ ವಾಸ್ ಟೋಲ್ಡ್ ಅಂದರೆ you were as to the character of Maadeva on the sets. Like you never laughed. ನಗು ಅಂತ ನಕ್ಬಿಟ್ರೆ ಆ ಎಮೋಷನ್ಸ್ ನೀವು ವೆನ್ ಯು ಫೇಸ್ ದ ಕ್ಯಾಮ್ರಾ ಕ್ಯಾರಿ ಆಗಲ್ಲ ಅಂತ. ಆ್ಯಂಡ್ ಯು ಬಿಹೇವ್ಡ್ ಸಮಥಿಂಗ್ ಲೈಕ್ ದಟ್ ಅಟ್ ಹೋಮ್ ಆಲ್ಸೋ ಫಾರ್ ದ ಲಾಂಗೆಸ್ಟ್ ಟೈಮ್. ಏನಕ್ಕೆ ಅಂದರೆ ಯು ಕಾಂಟ್ ಸ್ವಿಚ್? ಇಲ್ಲ, ನನಗೆ ಕಷ್ಟ ಆಗುತ್ತೆ. ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್ ಸೊ ದಟ್ ನನಗೀಗ ನಾನು ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಓಕೆ. ಏನೋ ಆ ಮೆಥಡ್ ಆಕ್ಟರ್ ಅನ್ನೋದು ಏನು ಅನ್ನೋದನ್ನ ಐ ಲರ್ನ್ ಅಂಡ್ ಐ ಫೆಲ್ಟ್ ಹೌದು ಹಿಂಗೆ ಇಮೋಟ್ ಮಾಡ್ಬೋದು. ಬಿಕಾಸ್ ಸಿ ಹ್ಯೂಮನ್ ವಿ ಹ್ಯಾವ್ ಇಷ್ಟು ಮಸಲ್ಸ್ ಅಂಡ್ ಆಲ್ ದೀಸ್ ನರ್ವಸ್ ಸಿಸ್ಟಮ್ ಮಸಲ್ಸ್. ವಾಟ್ ಹ್ಯಾಪನ್ಸ್, ಹಿಂಗೆ ನಾನು ಏನಾದರೂ
ಜೋರಾಗಿ ನಕ್ಬಿಟ್ಟು ಸಡನ್ ಆಗಿ ಸ್ವಿಚ್ ಮಾಡಿ ವೆನ್ ಐ ಗೋ ಟು ಇಮೋಷನ್ಸ್ ಅಲ್ಲ ಓಕೆ. ನಿಮ್ಗೆ ಕಾಣತ್ತದು. ಹ್ಮ್ 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 ನೀವು ನೋಡಿ ಸ್ಕ್ರೀನ್ ಅಲ್ಲಿ ನೋಡಿ ಕ್ಲೋಸ್ ಅಪ್ CS ಗಳು ಇಟ್ಟಾಗ ಈ ಚಿಕ್ಕ ಸ್ಮೈಲ್ ಆ ಮಸಲ್ ಕಾಂಟ್ರಾಕ್ಟ್ ಆಗಿರುತ್ತೆ ಗೊತ್ತಾ, ಲಾಫ್ ಮಾಡಿದಾಗ ಇಮಿಡಿಯೇಟ್ ನಿಮ್ಗೆ ಅದು ರಿಲ್ಯಾಕ್ಸ್ ಆಗಿ ನಿಮ್ಗೆ ಬೇರೆ ಎಮೋಷನ್ ತರಕ್ ತುಂಬಾ ಕಷ್ಟ ಆಗುತ್ತೆ. ಓಕೆ. ಅದು ಕಾಣುತ್ತೆ. ಐ ಲರ್ನ್ ಆಲ್ ದೋಸ್ ಥಿಂಗ್ಸ್. ಅವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬಿಕಾಸ್ ದಿಸ್ ಸಿನಿಮಾ ಇಸ್ ಆಕ್ಚುಲಿ ಬಂದು ಇಟ್ ಇಸ್ ಆನ್ ಅ ಪರ್ಸನ್ ಹೂ ಹ್ಯಾಸ್ ನೋ ಎಮೋಷನ್ಸ್. ಅದ್ ನಾನು ಕ್ಯಾರಿ ಮಾಡಬೇಕು ಅಂದ್ರೆ ಬಹಳ ಹೋಮ್ವರ್ಕ್ ಬೇಕಾಗಿತ್ತು. ಸೊ ಐ ಯೂಸ್ ಟು ಕಮ್ ಪ್ರಿಪೇರ್ಡ್. ಐ ಶುಡ್ ಟೇಕ್ ಒಂದು ಸ್ಕ್ರಿಪ್ಟ್ ನನಗೆ ಒಂದಿಷ್ಟು ಗೊತ್ತಿದ್ರು ಒಂದಿಷ್ಟು ಡಿವೈಡ್ ಮಾಡಾದ್ಮೇಲೆ ಸೀನ್ ಎಲ್ಲ ಡಿವೈಡ್ ಮಾಡಾದ್ಮೇಲೆ ಎಲ್ಲ ಟೋಟಲ್ ತಗೊಂಡು ಸೊ ಐ ಯೂಸ್ ಟು ನೋ ಹರ್ ಡೈಲಾಗ್ಸ್, ಐ ಯೂಸ್ ಟು ನೋ ಶ್ರುತಿ ಮಸ್ಟಲ್, ಐ ಯೂಸ್ ಟು ನೋ ಎಲ್ಲ ಕ್ಯಾರೆಕ್ಟರ್ ಡೈಲಾಗ್ ಯಾವಾಗ ಬರುತ್ತೆ ಅನ್ನೋದು. ಸೊ ದಟ್ ಐ ಕ್ಯಾನ್ ಬಿ ಒನ್ ಆಫ್ ದೆಮ್. ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬರಬಾರ್ದು ಅನ್ನೋದು ಅದು ತುಂಬಾ ನಾನು I have worked on it and it has shown. How was it to work with an actor who thinks so much about all this relationship? ಇವಾಗ ಫಸ್ಟ್ ಥಿಂಗ್ ಇಸ್ ಐ ವರ್ಕ್ಡ್ ವಿತ್ ಹಿಮ್ ಬಿಫೋರ್, Yes. ಬಟ್ ಇಟ್ ವಾಸ್ ವೆರಿ ಡಿಫ್ರೆಂಟ್. ಅವಾಗ ಹಾ. ರಾಬರ್ಟ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಇಟ್ ವಾಸ್ ಜಸ್ಟ್ ಅ ಹೈ ಅಂಡ್ ಬೈ ನಮ್ಗೆ. ಐ ವಾಸ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ ಅಂಡ್ ಯು ಆರ್ ಆಲ್ ಸೀನಿಯರ್ಸ್, ವಿನೋದ್ ಸರ್, ದರ್ಶನ್ ಸರ್, ಆಲ್ ಆಫ್ ದೆಮ್ ಸೀನಿಯರ್ಸ್ ನೆಕ್ಸ್ಟ್ ಟು ಮೀ. ಅವಾಗ ಒಂದ್ ಸ್ವಲ್ಪ ಬೇರೆ ಇತ್ತು. ಹೋದೆ, ನನ್ನ ಡೈಲಾಗ್ ಹೇಳ್ದೆ, ವಾಪಸ್ ಬಂದೆ, ಓಕೆ ಸರ್ ಆಯ್ತು ಸರ್ ಅಂತ. ವೆನ್ ವಿ ಕೇಮ್ ಟು ಮಾದೇವ ವಿ ಆಲ್ರೆಡಿ ಬಿಕೇಮ್ ಫ್ರೆಂಡ್ಸ್. ಸೊ ಅದೊಂದು ಲೀನಿಯನ್ಸಿ ಇತ್ತು ನನಗೆ. ಇವನ್ ತರುಣ್ಗೂ ನೀನು ಓಕೆ ಸರ್ ಬೈ ಸರ್ ಅಂತ ಇದ್ರ ಅವಾಗ? ಟ್ರೂ ಆಕ್ಚುಲಿ ನಿಜ ಅದು. ಸರ್ ಅಂತಾನೆ ಕರಿತಿದ್ದಿದ್ದು ಅವ್ರಿಗೆ. ಸೊ ಮಾದೇವದಲ್ಲಿ ಆ ಒಂದು ಲೀನಿಯನ್ಸಿ ಆಗಿರ್ಲಿ, ಆಲ್ಸೋ ವಿ ವರ್ ಥಿಕ್ ಅವಾಗ ವೆನ್ ಇಟ್ ಕೇಮ್ ಟು ನೋಯಿಂಗ್ ಈಚ್ ಅದರ್, ಮಾತಾಡೋದಾಗಿರ್ಲಿ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಫಾರ್ ಮಿ ಬಿಕಾಸ್ ಐ ಆಮ್ ದಿ ಆಪೋಸಿಟ್. ನಾನು ಇಮಿಡಿಯೇಟ್ಲಿ ರೋಲಿಂಗ್ ಅಂದಿದ ತಕ್ಷಣ ನಕ್ಕೊಂಡಿರ್ತೀನಿ, ಆಕ್ಷನ್ ಅಂದಿದ ತಕ್ಷಣ ಐ ಚೇಂಜ್. ಐ ಆಮ್ ದ್ಯಾಟ್. ಸೆಟ್ಟಲ್ ಆಟ ಆಡ್ಕೊಂಡು ಅಷ್ಟು ಇರಿಟೇಟ್ ಮಾಡಿದ್ದೀನಿ. ಐ ಹ್ಯಾವ್ ಟು ಅಕ್ಸೆಪ್ಟ್ ದ ಟ್ರೂತ್ ದಟ್ ಐ ಹ್ಯಾವ್ ಇರಿಟೇಟೆಡ್ ಹಿಮ್. ತುಂಬಾ ಕಷ್ಟ ಆಗ್ಬಿಟ್ಟು ಅಂದ್ರೆ ನಂಗ್ ಬೇಜಾರಾಗ್ತಿತ್ತು. ಪ್ರಾಂಕ್ಸ್ ಅಥವಾ ಎಲ್ಲಾ ಮಾಡ್ತಿದ್ದೆ ನಾನು. ಸುಮ್ನೆ ನಗ್ಸ್ಬೇಕು ಅವ್ರನ್ನ ಅಷ್ಟೇ. ಬಿಕಾಸ್ ಐ ವಾಸ್ ಲೈಕ್ ಆಗಲ್ಲ. ನೋಡ್ತಾ ಇರುತ್ತೆ ನಾನು ನಿಂತ್ಕೊಂಡ್ರು ಫುಲ್ ಸೆಟ್ ಅಲ್ಲಿ ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇವ್ರು ಹಿಂಗೆ ಇರ್ತಿದ್ರು ಸೆಟ್ ಅಲ್ಲಿ, ಒಂದ್ ಸ್ಮೈಲ್ ಇಲ್ಲ, ಇದು ಐ ಕಾಂಟ್ ಟೇಕ್ ದಟ್. ನಂಗ್ ಜನರಲಿ ಎಲ್ಲೋ ನಕ್ಕೊಂಡು ಇರ್ಬೇಕು, ಎಂಜಾಯ್ ಮಾಡ್ಕೊಂಡಿರ್ಬೇಕು. ಇವ್ರು ಹಂಗ್ ಹಂಗ್ ಸುಮ್ನೆ ಹಿಂಗ್ ಕೂತಿದ್ರೆ ಐ ಟು ಗೆಟ್ ಇರಿಟೇಟೆಡ್. But now you got to know why he was like that. I knew even then, but I still wanted to irritate him. He used to tell me, listen, stop it. Iru saku. But at the end of the day, I used to make it a point and make him laugh. ಟ್ರೈನ್ ಎಪಿಸೋಡ್ ಎಲ್ಲ ಹೆಂಗಿತ್ತು ಅಂದ್ರೆ ಹೊರಗಡೆ ಬಂದಾಗ and moreover ಇಡೀ ಸಿನಿಮಾ there's a point where I don't blink at all. Okay. ಅದು ಫುಲ್ 1 minute ಒಂದು ಅಲ್ಲಿಂದ ಒಂದು ಲೆನ್ಸ್ ಶಾಟ್ ಆದ್ರೂ and moreover ಲೆನ್ಸ್ ಇದೆ ನನಗೆ. Okay. I wanted to talk to you about it. 85 days lens ಹಾಕೊಂಡಿದ್ದೀರಾ. At 85 days you took help of Naveen. Every day he was making sure that he puts the lens to you, and he had his index hand specially kept only for this. Only for that. And he used to never touch that hand even while eating, just because he wanted to make sure that it is clean. And he used to remove. ಖಾರ ಇರಬಾರ್ದು, ರಿಮೂವ್ ಮಾಡಬೇಕಂತ ಪಾಪ ಅವರು. And I used to wait because ಅಷ್ಟು ಸ್ಮೂತ್ ಆಗಿ ಇವನ್ ವೈಫ್ ಒಂದಿಷ್ಟು ದಿನ ಹೆಲ್ಪ್ ಮಾಡಿದ್ರು. ಹೈದರಾಬಾದ್ ಒಂದು ಶೆಡ್ಯೂಲ್ ಮಾತ್ರ ಬಂದಿದ್ರು. ಅದಾದ್ಮೇಲೆ ಲೈಕ್ ಪಾಪ ನವೀನ್ ರೆಡ್ಡಿ ಸರ್ ಪ್ಯಾಕಪ್ ಅಂದ್ಮೇಲೆ ಅಂಡ್ ಇನ್ನೊಂದೊಂದು ಎಪಿಸೋಡ್ ಇದೆ ವೇರ್ ಐ ಲಾಸ್ಟ್ ಮೈ ಲೆನ್ಸ್. ಆ ಲೆನ್ಸ್ ಯಾವ್ದೋ ಒಂದು ಹಳೋದಿತ್ತು, ಆಮೇಲೆ ನೋಡ್ತಿದ್ ಲೆನ್ಸೇ ಇಲ್ಲ. ಅಂಡ್ ಮೆನಿ ಟೈಮ್ಸ್ ಧೂಳು ಒಂದು ಶಾರ್ಟ್ ಇದೆ ವೇರ್ ಐ ಹ್ಯಾಡ್ ಟೋಟಲ್ ಧೂಳಿಂದನೇ ಹೊರಗಡೆ ಬರ್ಬೇಕು ನನಗೆ. ನನ್ಗೆ ಒಂದ್ ಅರ್ಧ ಮೂಟೆ ಧೂಳು ಮೈ ಮೇಲೆ ಹಾಕಿ ನಾನು ಹಿಂಗ್ ಕೂತಿರ್ತೀನಿ, ಆ ಪ್ರೆಷರ್ ಓಡದ್ಮೇಲೆ ಕಣ್ಣಿಗೆ ಬಿಟ್ಕೊಂಡ್ ಬರ್ಬೇಕು. ಐ ಜಸ್ಟ್ ಕೇಮ್ ಲ್ಯಾಂಡೆಡ್ ಲೈಕ್ ದಿಸ್. ಕಟ್ ಆದ್ಮೇಲೆ ಫುಲ್ 2 ಲೆನ್ಸ್ ಮಧ್ಯೆ ನನ್ ಕಣ್ಣು ಅಂಡ್ ದಟ್ ಲೆನ್ಸ್ ಮಧ್ಯೆ ಫುಲ್ ಇದು ಕೂತ್ಕೊಂಡು ತಿರ್ಗಾ ರಿಮೂವ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕಣ್ಣು ಒಂದಿಷ್ಟು ಐ ಥಿಂಕ್ ಇನ್ ಬಿಟ್ವೀನ್ ನನಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಅದು 3 days 4 days ಏನೋ ಯೂಸ್ ಮಾಡಬೇಕು. ಅಂಡ್ ಈ ಸರ್ಕಮ್ಸ್ಟಾನ್ಸಸ್ಗೆ ಅದು ಇದಾಗ್ತಿತ್ತು. So they'll always say, no, some like a car or something like that. Lens played a pivotal role in this cinema. Character. In his character, yeah. And I had to do that. I shouldn't blink. ಅಂದ್ರೆ ಎಮೋಷನ್ ಇಲ್ದೇ ಇರೋ ಏನೇ ಮಾಡಿದ್ರು ಒದ್ರೂ ಹಿಂಗ್ ನೋಡೋದು, ಧೂಳಿದ್ರು ಅದು. ಸೊ ಈ ಹ್ಯಾಡ್ ದಟ್ ಅಲ್ಲ, ಒಂದು ಅನಿಮಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ ಅವ್ನಿಗೆ, ಅದನ್ನ ನಾನು ಪ್ಲೇ ಮಾಡ್ಬೇಕು, ಬೋಗಿಯಿಂದ ಹೊರಗಡೆ ಬರ್ಬೇಕು.
all this to play that hangman, that ruthless character. How ruthless were you? And did you understand that character? Because ಆ ಕ್ಯಾರೆಕ್ಟರ್ ನಾವು ಎಲ್ಲೂ ಹೊರಗಡೆ ನೋಡೋದಿಲ್ಲ, ಹೌದು. ಈವನ್ ಟು ಟೇಕ್ ರೆಫರೆನ್ಸ್ ಟು, Common. ಇಟ್ ಇಸ್ ಜಸ್ಟ್ ಇನ್ಸೈಡ್. ಸೊ ಆ ಕ್ಯಾರೆಕ್ಟರ್ನ ನೀವು ಹೇಗೆ ಡೆವಲಪ್ ಮಾಡ್ಕೊಂಡ್ರಿ ಟು ಪ್ಲೇ ದಟ್? ಮ್ಯಾಮ್, ನನಗೆ ನವೀನ್ ರೆಡ್ಡಿ ಅವರು ಈ ಕೋವಿಡ್ ಟೈಮಲ್ಲಿ ಸಬ್ಜೆಕ್ಟ್ ಹೇಳ್ತಾರೆ, ಅವರು ಒಂದಿಷ್ಟು ಹೋಮ್ವರ್ಕ್ ಮಾಡ್ಕೊಂಬಂದಿದ್ರು. ಅವರು ಒರಿಜಿನಲ್ ಹ್ಯಾಂಗ್ ಮ್ಯಾನ್ ಜೊತೆ ಎಲ್ಲ ಅವ್ರು ಮಾತಾಡಿ ಅವರ ಒಂದು ಬಿಹೇವಿಯರ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ತಗೊಂಡು ದೆನ್ ಎಕ್ಸ್ಪ್ಲೇನ್ ಇಟ್ ಟು ಮೀ. ನಾನು ಒಂದಿಷ್ಟು ಯೂಟ್ಯೂಬಲ್ಲಿ ನೋಡಿದ್ದೆ. ದೆನ್ ಐ ಗಾಟ್ somebody's ನಂಬರ್ ವೆರ್ ಐ ಸ್ಪೋಕ್ ಹೌ. ಅವ್ರದ್ದು ಬೇರೆ ಇತ್ತು, ಅಂದ್ರೆ ಸಿನಿಮ್ಯಾಟಿಕ್ ನಾವು ಮಾಡ್ಕೋಬೇಕು ಅಂದ್ರೆ ಅದನ್ನ ನಾವು ಅನುಕರಣೆ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದಿಷ್ಟು ಸಿನಿಮ್ಯಾಟಿಕ್ ಮಾಡ್ಕೊಂಡು ದೆನ್ ಟು ಬಿ ಫ್ರ್ಯಾಂಕ್, ನಮ್ಮ ತಂದೆಯವರು ಜಿದ್ದು ಅಂತ ಒಂದು ಸಿನಿಮಾ ಮಾಡಿರ್ತಾರೆ 1982-83 ಟೈಮಲ್ಲಿ. ಆನಿಮಲ್ ಆದಾಗ ಮೃಗದ ತರದ ಒಂದು ಬಿಹೇವಿಯರ್ ಇರುತ್ತೆ, ಅದು ನಾನು ಅನ್ಕರಣೆ ಮಾಡ್ಕೊಂಡು ರಾಕ್ಷಸ ಆದಾಗ ಇದನ್ನ ಮಾಡ್ಬೋದು, ನಾನು ಈ ಜಾಗದಲ್ಲಿ ಯೂಸ್ ಮಾಡ್ಬೋದು ಅದನ್ನ ಅಂತ ಹೇಳಿ ಅದೊಂದು ತಗೊಂಡಿದ್ದೀನಿ. ದೆನ್ ಒಂದಿಷ್ಟು ಐ ಮೈ ಸೆಲ್ಫ್ ಫೆಲ್ಟ್, ಅಲ್ಲ ಅವ್ನಿಗೆ ಇಮೋಷನ್ಸ್ ಇಲ್ಲ ಅಂದ್ರೆ ಓಡ್ದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾನೆ, ಅಲ್ಲೊಂದು ಆ ಸ್ಕ್ರಿಪ್ಟ್ ಅಲ್ಲಿ ಬರುತ್ತೆ, ಮಾದೇವ ಅಳಲ್ಲ ನಗಲ್ಲ ಅನ್ನೋದು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಹೇಳಿರ್ತಾನೆ. ಸೊ ಅವ್ನು ಯಾವಾಗ್ಲೂ ಅವನು ಲೋಕದಲ್ಲೇ ಇರ್ತಾನೆ, ಏನ್ ಕೊಟ್ರು ತಿಂತಾನೆ, ಏನ್ ಕೊಟ್ರು ಕುಡಿತಾನೆ ಒಂದಿರ್ತಾನೆ. ಒಂದಿಷ್ಟು ನಾನು ಐ ಡಿಡ್ ಅಂಡ್ ಒಂದಿಷ್ಟು ಸಿನಿಮಾಸ್ ತಗೊಂಡೆ, ಆ ಫೀಲ್ಗಳು ತಗೊಂಡೆ. ದೆನ್ ಐ ಸ್ಟಾರ್ಟೆಡ್. ನವೀನ್ ರೆಡ್ಡಿ ಅವ್ರು ಹೇಳಿದ್ದೆ, ಓಕೆ ಕಮ್ ಲೆಟ್ಸ್ ಗೋ, ಇಲ್ಲಿ ಬರ್ತೀನಿ ನಾನು, ಹಿಂಗಿರುತ್ತೆ ಅಂತ. ನಾನು ತುಂಬಾ ಕಾಟ ಕೊಟ್ಟಿದ್ದು ಪಾರ್ವತಿ, ಬೋಗಿಂದ ಇಳಿಬೇಕು, ನಗ್ಬೇಡ ಪ್ಲೀಸ್, ನನ್ ಕ್ಲೋಸ್ ಅಪ್ ಇದೆ, ಪ್ಲೀಸ್ ನಗಿಸ್ಬೇಡ ಪ್ಲೀಸ್ ಅನ್ಕೊಂಡು ನಾನು ರೆಡಿ ಸರ್ ಅಂದಾಗ ಕೈ ಇಲ್ಲಿಂದ ರೆಡಿ ಅಂದ್ಬಿಟ್ಟು ಹಿಂಗ್ ಹೋಗೋ ಅಷ್ಟ್ರಲ್ಲಿ ಏನೋ ಒಂದ್ ಜೋಕು ಕಟ್ ನನ್ಗಾಗಲ್ಲ ಮತ್ತೆ. But see, I made you have so many memories. ಬಟ್ ನಾನು ಯೂಶಲಿ ಹೆಂಗೆ ಗೊತ್ತಾ ಮ್ಯಾಮ್, ನನ್ ಕೆಲಸ ಆಯ್ತಾ, ನನ್ ಓಕೆ ಪಾಕಪ್ಪ ತಾಯಿ ಮಾ ಗುಡ್ ಮಾರ್ನಿಂಗ್ ಬಾಯ್ ಸ್ಟೇ ಅಂಡ್ ಐ ನೆವರ್ ಯೂಸ್ ಟು ನೋ. ಅಂಡ್ ಶಿ ಬಿಕೇಮ್ ಅ ವೆರಿ ಗುಡ್ ಫ್ರೆಂಡ್ ಬಿಕಾಸ್ ವಿ ಹ್ಯಾಡ್ ಒಂದು ಇದೆ, ಒಂದಿಷ್ಟು ಶೇರ್ ಮಾಡ್ಕೊಂಡ್ವಿ ನಾವು ವೆನ್ ವಿ ಸ್ಪೋಕ್ ಅಲ್ಲ, ನನ್ನ ಫ್ಯಾಮಿಲಿ ಪಾಸ್ಟ್ ಅವ್ರ ಫ್ಯಾಮಿಲಿ ಪಾಸ್ಟ್ ಒಂದಿಷ್ಟು, ಸೊ ಅದು ಕನೆಕ್ಟ್ ಆಯ್ತು ನಮಗೆ. Then we used to share. I thought we sat and spoke this in the train only. Train where I laugh. ಒಂದ್ ಜಾಗ ಫಸ್ಟ್ ಟೈಮ್ ನಾನು ನಗೋದು, ಫಸ್ಟ್ ಟೈಮ್ ಸ್ಮೈಲ್ ಮಾಡೋದು. That's why you spread happiness. Throughout ಆಗಿ she always not me, she keeps the whole set happy. ಇವರು That is important. Yeah. ಪ್ಯಾಕಪ್ ಆದಾಗ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ they a sober feeling ಹೊಟ್ಟೋದು. The last day I think I'd uploaded a video Instagram ಅಲ್ಲಿ ಒಂದು ವಿಡಿಯೋ ಹಾಕಿದ್ದೆ ವೇರ್ ರಿಫ್ಲೆಕ್ಟರ್ ಅಲ್ಲ ಅದೇನ್ ಹೇಳೋದು ಅದಕ್ಕೆ, ಬೌನ್ಸ್ ಬೋರ್ಡ್ ಅಲ್ಲಿ they had written we will miss you ma'am. ಮೇಲ್ ಶೂಟಿಂಗ್ ಮಾಡ್ತಿದ್ದೆ, ಯಾವ್ದು ಇರ್ಲಿಲ್ಲ ಪ್ರಿಪರೇಷನ್. ನಾನು ಲಾಸ್ಟ್ ಡೇಗೆ ಈ ಹುಡುಗರೆಲ್ಲ ಪ್ಲಾನ್ ಮಾಡಿ we will miss you ಅನ್ನೋದೊಂದು ಹಿಂಗ್ ತೆಗ್ದಿಟ್ರು, ಸೋ ಇಮೋಷನಲ್. we all miss you Sonal ma'am ಹಾಕಿದ್ರು ಅವರು. ನನ್ ಮೊದ್ಲಿಂದ ಇವಾಗಿಂದಲ್ಲ, ಇಟ್ಸ್ ಜಸ್ಟ್ ನಾಟ್ ಮಾದೇವ ಆಫ್ ಕೋರ್ಸ್ ಇವ್ರು ಬಿಕಾಸ್ ವಿ ಸ್ವಲ್ಪ ಕ್ಲೋಸ್ ಇದ್ದಿದ್ದರಿಂದ ಇಟ್ ವಾಸ್ ಮೋರ್ ಈಸಿಯರ್ ಫಾರ್ ಅಸ್ ಟು ಟಾಕ್ ಅಂಡ್ have that. has worked out. Screen will can't see that. No, it worked with Robert also. So though we that's were not close that time. ಅಷ್ಟು ಇಲ್ಲ ಕ್ಲೋಸ್ ಇರಲಿಲ್ಲ ನಾವು. It is important how you involve in the character. Of course, it is not just ಎಲ್ಲರೂ ಹೇಳ್ತಾರೆ okay heroine is just a love interest and all, but the balancing that romance and it is important. ಹೌದು. So how your character as Parvati has shaped up? First thing is I'm happy that finally ನನಗೊಂದು ಡಿ-ಗ್ಲಾಮ್ ರೋಲ್ ಸಿಕ್ತು ಅಂತ, because ಎಲ್ಲಾ ಕಡೆ if you've seen me I've only played from the time I did ಪಂಚತಂತ್ರ, ಶೃಂಗಾರದ ಹೊಂಗೆ was a romantic song, and then ಬೆಳಕಿನ ಕವಿತೆ comes from nowhere. Even in Robert I was not a girl next door, it was a very bubbly character. ನನಗೆ ಒಂದು ಬೇಕಿತ್ತು ಲಂಗಾದಾವಣಿ ತರ ಇಡೀ ಸಿನಿಮಾ ಒಂದು ವಿಲೇಜ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋಣ ಅಂತ ಇತ್ತು. ಅಂಡ್ ನವೀನ್ ಸರ್ ಕಮ್ಸ್, ಇವರೇ ಆಕ್ಚುಲಿ ನಾನು ರೆಫರ್ ಮಾಡಿರೋದಲ್ಲಿ ವೈ ಡೋಂಟ್ ಯು ಥಿಂಕ್ ಆಫ್ ಸೋನಲ್ ಅಂತ, ಬಿಕಾಸ್ ಆಫ್ಟರ್ ರಾಬರ್ಟ್ ನಮ್ಗೆ ತುಂಬಾ ಸಿನಿಮಾಗಳು ಬಂತು. ಆಸ್ ಅ ಪೇರ್ ಯು ಬೋತ್ ಶುಡ್ ಡೂ ಅ ಫಿಲ್ಮ್ ಅಂತ. I remember you telling me also. But we never nothing kind of caught our attention. ಈ ಸ್ಕ್ರಿಪ್ಟ್ ಮಾಡೋಣ, ಮಾದೇವ
ನವೀನ್ ಸರ್ ಬಂದು ಹೇಳಿದ ತಕ್ಷಣ ಯು ವೋಂಟ್ ಬಿಲೀವ್ ಮ್ಯಾಮ್, ಐ ಹಾರ್ಡ್ಲಿ ಟುಕ್ 1 hour ಟು ಸೇ ಎಸ್ ಟು ದಿಸ್ ಫಿಲ್ಮ್. ಐ ಡಿಂಟ್ ಸ್ಪೀಕ್ ಅಬೌಟ್ ದ ಅವ್ರು ಫಸ್ಟ್ ಪೇಮೆಂಟ್. ಹೇಳ್ಬಿಟ್ರಾ ಓಕೆ ಅಂತ ನನಗೆ ಹೇಳಿದ್ರು. ನಿಮ್ಗೆ ಫೋನ್ ಮಾಡಿದ್ ನಾನು. ಅದೇ ಅವ್ರು ಹೋಗಿದ ತಕ್ಷಣ ಫಸ್ಟ್ ಐ ಕಾಲ್ಡ್ ಯು. ಐ ಡಿಂಟ್ ಇವನ್ ಟೇಕ್ ಎನ್ ಅವರ್. ಅವ್ರ ಮನೆಯಿಂದ ಕೆಳಗಡೆ ಹೋಗಿದ ತಕ್ಷಣ ನಿಮ್ಗೆ ಫೋನ್ ಮಾಡಿದ್ದೀನಿ. ಆಮೇಲೆ ಓಕೆ ಹೇಳಿದ್ರ? ಇವ್ರಿಗೆ ಫೋನ್ ಮಾಡಿ ಫಸ್ಟ್ ಓಕೆ ಅಂದೆ ನಾನು. ಐ ಟೋಲ್ಡ್ ಯು ಓಕೆ. Correct. ಐ ಡಿಂಟ್ ಸ್ಪೀಕ್ ಅಬೌಟ್ ಮೈ ಪೇಮೆಂಟ್, ನಥಿಂಗ್. ಅಲ್ವರೆಗೂ ಪೇಮೆಂಟ್ ಎಲ್ಲ ಮಾತೇ ಆಗಿಲ್ಲ. I think for her and me, payment comes the last. ಅದೇ ನಮ್ ಇದರಲ್ಲಿ ಲಾಸ್ಟ್ ಇರುತ್ತೆ. You know, the appreciation you've been waiting for. You have appreciation, like, you know, okay, Vinod Prabhakar, oh, action hero banda anta. But you want to be that versatile actor. You, somewhere, directors have given you roles, but they've not considered the performance in you anta ansutta nimge? Yes ma'am, maybe overall cinema is like ಒಂದು ಫ್ಯಾಮಿಲಿ ಒಂದಿದೆ. ಸೊ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಕಲ್ಲ. ಸೊ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಆಲ್ಸೋ ಪ್ಲೇಸ್ ಅ ವೈಟಲ್ ರೋಲ್ ಇಲ್ಲಿ. ಇಟ್ಸ್ ಅ ಹ್ಯೂಜ್ ಥಿಂಗ್. ಸೊ ಏನಾಗುತ್ತೆ ಅಂದ್ರೆ ಓಕೆ, ವಿನೋದ್ ಪ್ರಭಾಕರ ಫಸ್ಟ್ ಅಲ್ಲಿಂದ ಏನಾಗುತ್ತೆ, ತಂದೆಯಿಂದ ಬರುತ್ತಲ್ವ. ಸೊ ಆಕ್ಷನ್ ಇಮೇಜ್ ಓಕೆ, ಫೈಟ್ ಚೆನ್ನಾಗಿ ಮಾಡ್ತಾನೆ, ಫಸ್ಟ್ ದುಡ್ಡು ಆಗುತ್ತೆ. ಆಕ್ಷನ್ ಸಿನಿಮಾಸ್ ದುಡ್ಡು ಮಾಡ್ಕೊಳ್ಳೋ, ಸರಿ ಸಾಕು, ಇಷ್ಟು ಡೈಲಾಗ್ಸ್, ಅದಕ್ಕೆ ಒಂದಿಷ್ಟು ಕಾರಣ ಆಗುತ್ತೆ. ಸೊ ಅವ್ರದ್ದು ತಪ್ಪಿರ್ಲಿಲ್ಲ, ಬಿಕಾಸ್ ಆ ಒಂದು ಅಲ್ಲಿಂದ ಆ ಒಂದು ಫ್ಲೋ ಆಗತ್ತಲ್ಲ. ಸಿ ಎಂಡ್ ಆಫ್ ದ ಡೇ ಒಬ್ಬ ನಿರ್ಮಾಪಕರು ಅವ್ರು ಏನೇ ಮಾಡಿದ್ರು ಅವ್ರು ಲಾಭ ಬರಬೇಕು, ದುಡ್ಡು ಬರಬೇಕು. ಹೌದು. ಸೊ ಅದನ್ನ ಫಸ್ಟ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಫಸ್ಟ್ ಇರುತ್ತೆ. ಸೊ ಅದು ಇಟ್ಕೊಂಡಿರ್ತಾರೆ. ಓಕೆ, ಫಸ್ಟ್ ಆಕ್ಷನ್ ಮಾಡಿದ್ರೆ ದುಡ್ಡು ಬರುತ್ತೆ, ಇಮಿಡಿಯೇಟ್ ಆಗಿ ಬರುತ್ತೆ. ಬಿಕಾಸ್ BC ಅಂದ್ರೆ ವಾಟ್ ವಿ ಕಾಲ್ BC ಸೆಂಟರ್ಸ್, ಅದೆಲ್ಲ ಆಕ್ಷನ್ ತುಂಬಾ ಇಷ್ಟಪಡ್ತಾರೆ. ನನಗೆ ಖುದ್ದಾಗಿ ನಾನು ಟೈಸನ್ ಸಿನಿಮಾ ಮಾಡಿದಾಗ ಒಂದು ಟೂ ಡಿಜಿಟ್ ನಂಬರ್ ಅಲ್ಲಿ ಇದ್ದಿತ್ತು ಹಿಂದಿ ರೈಟ್ಸ್. ಅಲ್ಲಿಂದ ನಾರ್ಮಲಿ ಜಸ್ಟ್ ಒಂದು ಹೇಳ್ತೀನಿ ನಾನು, ಇಷ್ಟಿದ್ದು ಬಿಸ್ನೆಸ್. ಬೈ 2 years ಬೈ ಫೈಟರ್ ಫೈಟರ್ ಇಷ್ಟಿತ್ತು ಬಿಸ್ನೆಸ್, ಆಕ್ಷನ್. ಸೊ ಅದನ್ನ ನಾನು ಸರಿ ಆಯ್ತು ಬಿಡಿ, ಓಕೆ ಪ್ರಾಮಿನೆನ್ಸ್ ಅದಕ್ಕೆ ಕೊಡ್ತಾ ಇದ್ದಾರೆ, ಓಕೆ ನನ್ ಎಷ್ಟಾಗುತ್ತೆ ಅಷ್ಟು. ಅಂಡ್ ಎಕ್ಸಾಕ್ಟ್ಲಿ ವೆನ್ ಐ ವಾಸ್ ಲುಕಿಂಗ್ ಫಾರ್ ಮಾಡಬೇಕು ಅಂತ, ನವಗ್ರಹ ಆಲ್ಸೋ ಐ ಪರ್ಫಾರ್ಮ್ ವೆರಿ ವೆಲ್. ನನ್ಗೆ ಅದೊಂದು ಸಿಕ್ಕಿತ್ತು. ಅಂಡ್ ಟೈಸನ್ ಹೋದ ತಾಯಿ ಮಗನ ಸೆಂಟಿಮೆಂಟ್. ಸೊ ಚಿಕ್ಕದಾಗಿ ಸಿಕ್ತಿತ್ತು. ಇಲ್ಲಿ ಡಿಫ್ರೆಂಟ್ ಒಂದು ಒಬ್ಬ ವ್ಯಕ್ತಿ 3 ಶೇಡರ್ ಕಾಣಿಸ್ಕೋಬೇಕು, 3 ಒಂದು ಟೈಮ್ ಲೈನ್ ಮೂಡ್ ಏನಿದೆ. ಒಂದು ಅನಿಮಲ್, ಮೃಗ, ಅವ್ನಿಗೆ ಎಮೋಷನ್ಸೇ ಇಲ್ಲ. ಎಮೋಷನ್ಸ್ ಬಂದಾಗ ಹೇಗ್ ಬಿಹೇವ್ ಮಾಡ್ತಾನೆ, ಆ ಎಮೋಷನ್ಸ್ ಎಲ್ಲ ಕಿತ್ಕೊಂಡಾಗ ಮತ್ತೆ ಹೇಗೆ ರಾಕ್ಷಸನಾಗ್ತಾನೆ ಅನ್ನೋದು 3 ಆ ಪರಿವರ್ತನೆ ಇತ್ತಲ್ಲ. ಐ ಥಿಂಕ್ ಐ ಡನ್ ಜಸ್ಟಿಸ್ ಟು ದ ರೋಲ್. ಯಾಕಂದ್ರೆ ನಾನು ನೋಡ್ತಿದ್ದೆ ಕೆಲವು ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಎಲ್ಲೋ ಒಂದ್ ಕಡೆ ಇಲ್ಲಿ ಓಕೆ ಇದನ್ನ ಹಿಂಗ್ ಮಾಡಿದೀನಿ, ನೆಕ್ಸ್ಟ್ ಸಿನಿಮಾ ಇಲ್ಲಿಂದ ನಾನು ನೆಕ್ಸ್ಟ್ ಇನ್ನೂ ಬೇರೆ ತರ ಮಾಡ್ಬೇಕು. ಬಟ್ ಒಂದೇನಂದ್ರೆ ಇಬ್ರು ಕೇಳ್ಬೇಕು ಅಂದಿರೋದು, ಸಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಟೈಮ್ ಲೈನ್ ಅಂದಾಗ this is set between 1965 no 80s 1980s 80 ಇಂದ 86. Why are we going back to stories of that period? ಅಂದ್ರೆ ಇಟ್ಸ್ ಅ ಟ್ರೂ ಬೇಸ್ಡ್ ಇನ್ಸಿಡೆಂಟ್ ಅಂತ ಹೇಳ್ತೇವೆ. ನಮಗೆ ಈ ಟೈಮಲ್ಲಿ ಈ ಕಾಲಘಟ್ಟಕ್ಕೆ ಯಾವ ಸ್ಟೋರಿನೂ ಸಿಗ್ತಾ ಇಲ್ವಾ? ದಟ್ ವಿ ಆರ್ ಗೋಯಿಂಗ್ ಬ್ಯಾಕ್, ವಿ ಆರ್ ಎಂಡಿಂಗ್ ಅಪ್ ಡೂಯಿಂಗ್ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ಅಗೇನ್ ಅಂತ. ಇಫ್ ಯು ಹ್ಯಾವ್ ಯುವರ್ ಒಪಿನಿಯನ್ ಆರ್ ಡೂ ಯು ಅಗ್ರಿ ವಿತ್ ದಟ್? ಇಲ್ಲ, ಖಂಡಿತ ಮ್ಯಾಮ್. ಅಂದ್ರೆ ಈ ಸ್ಕ್ರಿಪ್ಟ್ ಅವಶ್ಯಕತೆ ಇತ್ತು ಮ್ಯಾಮ್. ಯಾಕೆ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಹ್ಯಾಂಗಿಂಗ್ ವಾಸ್ ಲೈಕ್ ಅದೊಂದು ಶಿಕ್ಷೆ. ಹ್ಯಾಂಗಿಂಗ್ ಆಲ್ಸೋ ಅಂದ್ರೆ ಕಠಿಣ ಶಿಕ್ಷೆ ಅದು. ಓಕೆ. ಸೊ ದೇರ್ ವಾಸ್ ಹ್ಯೂಮನ್ ರೈಟ್ಸ್ ಎಲ್ಲ ಎಂಟ್ರಿ ಆಗಿದೆ ಆ ಟೈಮ್ ಅಲ್ಲಿ. ಆ ಹ್ಯೂಮನ್ ರೈಟ್ಸ್ ಎಲ್ಲ ಎಂಟ್ರಿ ಆದಾಗ ಹ್ಯಾಂಗಿಂಗ್ ನ ಮ್ಯಾಂಡೇಟರಿ ಮಾಡ್ಬೋದು, ಎಲ್ರಿಗೂ ಮಾಡಬಾರ್ದು ಅನ್ನೋದು ಒಂದು ಜಾರಿಗೆ ಬರುತ್ತೆ. ಓಕೆ. ಸೊ ಆ ಜಾರಿಗೆ ಬಂದಾಗ ಏನಾಗುತ್ತೆ, ಆ ಒಂದು ಸೆಗ್ರಿಗೇಟ್ ಮಾಡ್ತಾರೆ ಅಲ್ಲಿ. ಟೆರರಿಸ್ಟ್ ಅವ್ರಿಗೆ ಮಾತ್ರ ತುಂಬಾ ಅಕ್ರೂರತೆಯಿಂದ ಏನೋ ಇಂಟೆನ್ಷನಲ್ ಮರ್ಡರ್ ಆ ತರದ ಒಂದು ಇದಕ್ಕೆ ಸೆಗ್ಮೆಂಟ್ಗೆ ಹ್ಯಾಂಗಿಂಗ್ ಅಂತ ಹಾಕಿ ಎಲ್ಲಾರ್ಗು ಕೊಡೋಂಗಿಲ್ಲ. ಸೊ ಇದು ಜೀವಾವಧಿ ಶಿಕ್ಷೆ ಆಗುತ್ತೆ, 14 years ಆಗುತ್ತೆ. ಆ ತರದ ಒಂದು ಇದು ಆ ಟೈಮ್ ಆದ್ಮೇಲೆ 86, 87 ಇಂದ ಜಾರಿಗೆ ಬರುತ್ತೆ. ಸೊ ಈ ಕತೆ ನಾವು ಹ್ಯಾಂಗ್ ಮ್ಯಾನ್ ಅಂತ ತಗೊಂಡಾಗ ವೇರ್ ಡು ವಿ ಡೂ? ಈ ಕಾಲಘಟ್ಟದಲ್ಲಿ ಮಾಡಕ್ಕಾಗಲ್ಲ ಇದನ್ನ. ಸೊ ವೇರ್ ಹ್ಯಾಂಗಿಂಗ್ ಇಸ್ ನಾಟ್ ಮ್ಯಾಂಡೇಟರಿ, ಎಲ್ಲರಿಗೂ ಎಲ್ಲಾ ಟೈಮಲ್ಲೂ ಮಾಡಕ್ಕಾಗಲ್ಲ. ಸೊ ವಿ ವೆಂಟ್ ಬ್ಯಾಕ್. ಇದು ಒಬ್ರು ಆ ಒಂದು
ಸಬ್ಜೆಕ್ಟ್ ಅವರ ಒಂದು ಕಾಲಘಟ್ಟದಲ್ಲಿ ಏನೇನು ನಡೀತು ಹೇಗೆ ಅನ್ನೋದನ್ನ ತಗೊಂಡು ಅಂಡ್ ಮೋರ್ ಓವರ್ ಇವತ್ತು ನಮ್ಮ ಕೈಲಿ ಒಂದು ವಸ್ತು ಇದೆ ಅನ್ಕೊಳ್ಳಿ, ದಿಸ್ ಒನ್, ಇದ್ರದ್ದು ವರ್ತ್ ಅಷ್ಟು ನಮ್ಗೆ ಓಕೆ ಇದೆ 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 ಅನ್ನೋದಿರುತ್ತೆ. ಅದನ್ನ ಕಳ್ಕೊಂಡಾಗ ಈ ಫೀಲ್ ಅಯ್ಯೋ ನನ್ನ ಹತ್ರ ಇಲ್ಲ ಅಂತ. ಈ ಪಾಸ್ಟ್ ಕಳ್ಕೊಂಡಿದೀವಿ ನಾವು, ಪ್ರೆಸೆಂಟ್ ವಿ ಹ್ಯಾವ್. ಇವತ್ತು ನಾನು ವಿಧಾನಸೌಧದಲ್ಲಿ ಮುಂದೆ ನಾನು ಶಾರ್ಟ್ ಇಡ್ತಾ ಇದ್ದೀನಿ ಅಂದಾಗ ವಿಧಾನಸೌಧ ನೆನ್ನೆ ನೋಡ್ಕೊಂಡ್ ಬಂದೆ ಅಂತ ಇರುತ್ತೆ. MG Road, don't you miss MG Road? 100%. That chit chat and those days, that play. Just you want to walk on MG Road. That's the best part of yes. What we call Bolivia or something. Lake view. The entire lane was filled with flowers, colors, and Bougainvillea and Mayflower. Yes. Mayflower iddaga. And the pinks and the violets were like. And early morning. Probably you wouldn't have seen. Don't worry. No, I used to only come for vacations to Bangalore. Vacations ಗೆ ಅಷ್ಟೇ. ಅದಕ್ಕಿಂತ ನಾವು ಇಬ್ರು ದೊಡ್ಡವರು ಅಂತಲ್ಲ. See, ಅದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಇಬ್ರು ಮಾತಾಡಿ ಅಲ್ಲ, ಚಿಕ್ಕವಳ but ಮುಂದೆ still, ಯಾಕಂತ. if I want to ask from Sonal point of view, like you said like glam in the got to some de-glam role anta. Also going back to a period where you don't even know what has happened that time. Avang ninge like being part of such films, will it work out for you or? Yeah. I mean, again, ಅವ್ರಿಗೆ ಜಾಸ್ತಿ as I said, for me it was when it came to 80s ಅಂತ ಹೇಳಿದ ತಕ್ಷಣ of course ನನಗೆ ಡಿ-ಗ್ಲಾಮ್ ಪಾತ್ರದ ಬಗ್ಗೆ I told you, we had to do that. It wasn't difficult for me. For him it was maybe difficult because he had a lot to do, a lot to concentrate on, probably on his, as he said, no blinking, no smiling. For me it was not that. For me Because it was the love just a is girl. always constant anta na. For me it was a girl next door laughing and irritating everything. That my real character is actually shown. Get up ಅಷ್ಟೇ change, but my character is the same. So ನನಗೆ ಏನು ಅಷ್ಟು ಡಿಫಿಕಲ್ಟ್ ಆಗಿರ್ಲಿಲ್ಲ. Of course in the second half ಒಂದು ಸ್ವಲ್ಪ emotions ಎಲ್ಲ ಕ್ಯಾರಿ ಆಗುತ್ತೆ, but the first half it's just me. The reason for Madeva's journey, whatever twist and come, is you. There are other One part characters of as well. you, One yeah. part is me, but there Yes. are many other. So there are a lot of characters. Maybe be it Kitty sir's character, Shruti Amma's character. Idella, everyone are somehow connected to this particular character, to Maadeva. So it's not that. ಹೌದು, it runs around. There's no that ಈ character ಬೇಡ ಇತ್ತು ಅಂತ ಅನ್ಸಲ್ಲ. When I saw the film, I felt that every character is probably interlinked to this particular character, Madeva's character. So all of us play an important role. Yeah, also coming to the other characters we were mentioning, like Shruti, Kitty early. Somewhere coming to Shruti, she plays a negative role, sort of a negative role, if I may say so, if I might reveal. ಬಟ್ ಅದೊಂಥರ ನಿಮಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಒಂಥರ ಕಾಂಪಿಟೇಷನ್ ತರ ಇತ್ತ ಲೈಕ್ ನೆಗೆಟಿವ್. ಅದು ಇಟ್ ಬಿ ಟು ಅರ್ಲಿ ಈಗ ರಿವೀಲ್ ಮಾಡಕ್ಕೆ. ಓಕೆ, ಬಟ್ ಆಫ್ ಕೋರ್ಸ್ ನನಗೆ ಎಲ್ಲರೂ ಕಾಂಪಿಟೇಷನ್ ಅಂತ ತಗೊಂತಿದ್ದೀನಿ. ರೈಟ್ ಫ್ರಮ್ ಒಂದು ಇತ್ತೀಚೆಗಂತ ನಾನು ತುಂಬಾ ಪರ್ಟಿಕ್ಯುಲರ್ಲಿ ಐ ಡೋಂಟ್ ಹ್ಯಾವ್ ದಟ್ ಮೇಕಪ್ ಆಯ್ತು ಕಟ್ ಅಂತ ಕ್ಯಾರವನ್ ಅಲ್ಲಿ ಕೂತ್ಕೊಳ್ಳೋದು. ಐ ಡೋಂಟ್ ಡೂ ದಟ್. ಐ ವಿಲ್ ಬಿ ಲೈಕ್ ರೈಟ್ ಅಲ್ಲಿ ಇವ್ರು ಏನ್ ಮಾಡೋರೆ, ನಾನು ಹೌ ಕೆನ್ ಐ ಪರ್ಫಾರ್ಮ್, ಅದೆಲ್ಲ ಇರುತ್ತೆ. ದಿಸ್ ಇಸ್ ಆಲ್ ದ ಚೇಂಜಸ್ ಯು ಹ್ಯಾವ್ ಮೇಡ್ ಟು ಯೋರ್ ಸೆಲ್ಫ್ ಥ್ರೂ ಎಕ್ಸ್ಪೀರಿಯನ್ಸ್. ಯು ಫೆಲ್ಟ್ ಸೊ. ಓಕೆ, ಫೆಲ್ಟ್ ಸೊ ಬಿಕಾಸ್ ಅಷ್ಟು ನನಗೆ ವಾಟ್ ಎವರ್ ಲೈಕ್ ಈಗ ನಾನು ಒಂದಿಷ್ಟು ಸಿನಿಮಾಗಳು ಮಾಡ್ತಿರ್ಬೇಕಾದ್ರೆ ದೇ ಆಸ್ಕ್ ಮೀ ಯು ಆರ್ ಲೈಕ್ ದಿಸ್ ಯಾಕೆ ಹಿಂಗೆ. ಐ ಡೋಂಟ್ ಟಾಕ್ ಎನಿಥಿಂಗ್ ಔಟ್ ಫ್ರಮ್ ಸಿನಿಮಾ. 24/7 ಸಿನಿಮಾ ಇರುತ್ತೆ ಬಿಕಾಸ್ ಇನ್ನೂ ಇದೆ ತುಂಬಾ ನಮ್ಗೆ ಅವಕಾಶಗಳು ಸಿಕ್ಕಿದೆ. ಈಗ ದೆರ್ ವಾಸ್ ಟೈಮ್ ವೇರ್ ಐ ಡೆಂಟ್ ಹ್ಯಾವ್ ವರ್ಕ್. 2 ವರ್ಷ ಸುಮ್ಮನೆ ಒಂದು ಕಿಟಕಿ ಬಾಗಿಲಲ್ಲಿ ಕುತ್ಕೊಂಡು ಇದ್ದಿದ್ದೆಲ್ಲ ಇದೆ. ಇವತ್ತು ಇದೆ ನನಗೆ. ಶ್ರುತಿ ಮ್ಯಾಮ್ ಆಸಮ್, ಔಟ್ ಆಫ್ ದಿ ವರ್ಲ್ಡ್, ತುಂಬಾ ಚೆನ್ನಾಗಿ ಮಾಡಿದ್ರು. You'll fall in love with her on screen. When she enters the screen, it's like you take that breath, Okay. Yeah. But anyhow, any shade she enters the screen, it's goosebumps. When somebody is taking away the whole limelight andaga, what do you feel? Because you are only appreciating. It's okay. 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 ಹೊರಗಡೆ ಬಂದಾಗ and after the cinema it's and of course even she's done ಎಲ್ಲ ಕ್ಯಾರೆಕ್ಟರ್ಸ್ as she said, ಈ ಕ್ಯಾರೆಕ್ಟರ್ ಏನಕ್ಕೆ ಬಂತು ಅನ್ನೋದಿಲ್ಲ, ಎಲ್ಲ ಅವರವರ ಮಹತ್ವ ಬ್ಯೂಟಿಫುಲ್ ಆಗಿ ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಇಟ್ ಇಸ್
come out so well, and main plus is music. ಪ್ರತ್ಯ ಪ್ರತ್ಯೋತ್ತರ ಪ್ರತಿಯೊಂದು ಪ್ರತಿಯೋದನ್. ಎಸ್ ಹುಡುಗ ಅವ್ರ ತಂದೆನೂ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ತಾಯಿನೂ ಸಿಂಗರ್. He's done an excellent job. The re-recording and all that. ಒಂದಿಷ್ಟು ಕುತ್ಕೊಂಡೆಲ್ಲ ಕೆಲಸ ಮಾಡ್ತಿರ್ತೀವಿ. ಹ್ಮ್ And of course, he has allowed me to, interfere and ತಗೊಂತಾರೆ ಅವ್ರು ಕೆಲವನ್ನ. And ಪ್ರತಿ ಬೇಡ ಅಂತ ನನ್ನ ಫೋನಲ್ಲಿ ಫುಲ್ ಬರೀ ಸಿನಿಮಾನೇ ಇರೋದು. ಈ ಸಿನಿಮಾದ ಅಷ್ಟು ಇಷ್ಟು ಬರೀ ವಿಡಿಯೋಸ್ ಚಿಕ್ಕ ಚಿಕ್ಕದಾಗಿ ಈ ಜಾಗದಲ್ಲಿ ಕಮ್ಮಿ ಮಾಡಿ, ಈ ಜಾಗದಲ್ಲಿ ಮಾಡಿ. ಸರ್ ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಈಸ್ ಡನ್ ಬ್ಯೂಟಿಫುಲ್. ಎಲಿವೇಶನ್ಗಳು ಕೊಟ್ಟಿದ್ದಾರೆ. so involved in the character. Andre, see, there are two sides. I see Sonal, who just fresh. She just came, like, after a model turned actor. I remember writing about it. And you're a star kid, anta. But both did not have a red carpet. Like, okay, Yes. yeah, she's a model, anta. Neither you, like, okay, Tiger Prabhakar son has come. Okay, let's give him, anta. You, both of you have learned with the process of making. Growing. But a lot of changes when you're talking about cinema today. You're not just saying, okay, I worked with the director, he was nice and all. You are saying, like, tomorrow I can handle a film. In your talking is Yes, making this is important today, like for an actor. ಖಂಡಿತ ಮ್ಯಾಮ್, ಯು ಶುಡ್ ನೋ ಅಲ್ಲ. ನಾವು ಇವತ್ತು ನಾನು ಮನೆ ಕಟ್ತಿದ್ದೀನಿ ಅಂದ್ರೆ ನಮ್ಮ ಮನೇಲಿ ಏನು ವಾಟ್ ಆಮ್ ಐ ಯೂಸಿಂಗ್ ಮೆಟೀರಿಯಲ್ಸ್, ನನ್ನ ಜಾಗ ಹೆಂಗಿದೆ ಎಲ್ಲ ನಾವು ಅಲ್ವಾ. ದಿಸ್ ಇಸ್ ಹೌ ಐ ಬಿಲ್ಡ್ ಅಲ್ಲ. But why did you take time to be like this? ಐ ವಾಸ್ ಲೈಕ್ ದಿಸ್, But ಬಟ್ ಐ ವಾಸ್ ನಾಟ್ ದಿ ಆಪೋಸಿಟ್. ಅಂದ್ರೆ ಎದುರುಗಡೆ ಇರೋರು ದೇ ವರ್ ನಾಟ್ ಕಾನ್ಫಿಡೆಂಟ್ ವಿತ್ ಮೀ. ಸೊ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್ಕೆ ನಂದಾದ ಒಂದು ಬಿಸ್ನೆಸ್ ಕೊಟ್ಟ ಮೇಲೆ ನಾ ಕಾನ್ಫಿಡೆನ್ಸ್ ಬರೋದು. mhm, ದೆನ್ ಬೇಸಿಕಲಿ ಮೈ ಫಾದರ್ took me to editing rooms. okay, ಎವ್ರಿ ಟೈಮ್ ಎಡಿಟಿಂಗ್ ಕರ್ಕೊಂಡು ಹೋದಾಗಲ್ಲ ಡೇ ಒನ್ನಿಂದನೇ ಐ ಫೆಲ್ ಇನ್ ಲವ್ ವಿತ್ ದಟ್. ಸ್ಟಿಂಗ್ ಬ್ಯಾಕ್ ಆಗಲಿ, ಮೂವಿಯಲ್ಲಾಗಲಿ, ಹೆಂಗೆ ಕಟ್ ಮಾಡ್ತಾರೆ, ಹೆಂಗೆ ಎಷ್ಟು ಫ್ರೇಮ್ಸ್, ಹೆಂಗೆ ಹೌ ಇಟ್ ವರ್ಕ್ಸ್. ಅಂಡ್ ಬೇಸಿಕಲಿ ಐ ಮೀನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್. okay. ನಾನು ಐ ಯೂಸ್ ಟು ವರ್ಕ್ ಇನ್ BPL ಡಿಮಾಸ್, ರೈಟ್, ಊರ್ವಶಿ ಥಿಯೇಟರ್ ಆಪೋಸಿಟ್ ಅಲ್ಲಿ. ಊರ್ವಶಿ ಥಿಯೇಟರ್ ಪಕ್ಕದ್ದೇ ಅದರಲ್ಲಿ ಕೆಲಸ ಮಾಡ್ತಿದ್ದೆ. 700 rupees ಸ್ಟೈಫಂಡ್ ಕೆಲಸ ಮಾಡ್ತಿದ್ದೆ ನಾನು. ಸೊ ನನಗೆ ಈ ಎಲೆಕ್ಟ್ರಾನಿಕ್ಸು, ಆಡಿಯೋ, ಮನೆ ವೈರಿಂಗು, ಎಲೆಕ್ಟ್ರಿಕಲ್, ದಿಸ್ ಟೆಕ್ನಿಕಲ್ ಥಿಂಗ್ ನನಗೆ ತುಂಬ I got attracted to that. So I think maybe our baseline has brought me here. Okay. And my father also was a wonderful director. He was a wonderful technician. A bloodline al baruttala. ಅವಕಾಶ ಸಿಕ್ತಾಗ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಲೈಕ್ ದಿಸ್ ಅನ್ನೋದು. ಯು ಶುಡ್ ನೋ ವಾಟ್ ವಿ ಆರ್ ಡೂಯಿಂಗ್. Okay. ನಂದಾಯ್ತು ಕೆಲಸ ಆಯ್ತು, ಐ ಆಮ್ ನಾಟ್ ಲೈಕ್ ದಟ್. ನಂದಾಯ್ತು ಪ್ಯಾಕಪ್ ಆಯ್ತಾ, ಓಕೆ ಸರ್. ನನ್ನ ಮೇಕಪ್ ಆದ್ಮೇಲೆ ಇಫ್ ಇಟ್ಸ್ ನಾಟ್ ಅ ಕ್ರೌಡೆಡ್ ಪ್ಲೇಸ್, I try to sit 24/7. What is there? Let's learn exposure. What is the business? Where am I? And ಇಷ್ಟು ನನಗೆ I have to thank my father. Okay. ಎಲ್ಲೋ ಒಂದ್ಸಲ ಬಾ ಅಂತ ಕರ್ಕೊಂಬಂದು ಬಿಟ್ಬಿಟ್ರು ಅಷ್ಟೇ. ಬಟ್ ಅಲ್ಲಿಂದ ಇದೆ ಹೋದಾಗ ಹೆಂಗಿತ್ತು ಅಂದ್ರೆ Mhm. ಅಯ್ಯೋ. How much, at every point of time you think, like, it goes back to what your father taught you. I've never forgotten my roots. ನಾನು ಯಾವಾಗಲೂ ಐ ಹ್ಯಾವ್ ಟು ಬಿ ನಾನು ಝೀರೋಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಮೆಮರಿ ಪವರ್ ತುಂಬ ದೊಡ್ಡದು. Okay. ಐ ಮೈಟ್ ಫರ್ಗೆಟ್ ಗುಡ್ ಥಿಂಗ್ಸ್. ಈ ಕೆಲವೆಲ್ಲ ಒಳ್ಳೇದು ಏನೋ ಒಂದು ಅದೆಲ್ಲ ಮರ್ತೋಗಿರ್ತೀನಿ. ಬಟ್ ಈ ಕೆಟ್ಟದ್ದು ಕೆಲವೆಲ್ಲ ಇರುತ್ತೆ ಗೊತ್ತಾ ಜೀವನದಲ್ಲಿ ನಡೆದಿರೋದು. You forget and not forgive, or you forgive and not forget. There are two things. ಡಿಪೆಂಡ್ಸ್ ಆನ್ The situation and ಬಾಕ್ಸ್ incident. ಇರುತ್ತೆ ಗೊತ್ತಾ, ಅದರಲ್ಲಿ ಇಟ್ಟಿರ್ತೀನಿ ನಾನು. ವಾಟ್ ವಿ ಕಾಲ್ ಒಪಾಸಿಟಿನೋ, ಅದು ಆ ಒಂದು ವಾಟ್ ವಿ ಕಾಲ್ ಅದ್ರ ಡಿಪೆಂಡ್ಸ್ ಆನ್ ದಟ್ ನಾನು ಫರ್ಗಿವ್ ಮಾಡ್ಬೇಕನ್ನೋದಿದೆ. So which box it is in ಅಂತ. Yeah. ಯಾವ Can you list? Have any list? ಇಟ್ಕೊಂಡಿರ್ತೀನಿ. ಐ ಡೋಂಟ್ ಫರ್ಗೆಟ್. ಐ ಲಿಟ್ರಲಿ ಡೋಂಟ್ ಫರ್ಗೆಟ್. ನನಗೆ ಆಗಿದ್ದ ಅವಮಾನಗಳನ್ನ ನಾನು ಇವತ್ತವರೆಗೂ ಮರ್ತಿಲ್ಲ. ಅವಮಾನ ಮಾಡಿದ ವ್ಯಕ್ತಿಗಳನ್ನ ಇವತ್ತವರೆಗೂ ಮರ್ತಿಲ್ಲ. ಎಲ್ಲೋ ಒಂದ್ ಕಡೆ ನನ್ ಐ ಆಮ್ ಅ ಟ್ರೂ ಬಿಲೀವರ್. ಅಂದ್ರೆ ನಾನು ಅಷ್ಟು ದೇವ್ರು ನಂಬ್ತೀನಿ ನಾನು. ದೇವ್ರು ಖಂಡಿತ ಇದ್ದೇ ಇದ್ದಾರೆ ಅವರು. ಬಟ್ ಅಂಡ್ ಅಫ್ಕೋರ್ಸ್ ಐ ಬಿಲೀವ್ ದಟ್ ನಾವು
ಒಂದ್ ಅರ್ಧ ಕೆಲಸ ಮಾಡಿದ್ರೆ ಮಾತ್ರ ದೇವ್ರು ಒಂದ್ ಸರಿ ಆಯ್ತು ಅಂತ ಆಶೀರ್ವಾದ. ನಾವು ಅರ್ಧ ದೇವ್ರ ಅರ್ಧ ಅಂತ ಯಾವತ್ತೂ ನಾನು ಬಿಲೀವ್ ಮಾಡ್ತೀನಿ. ಸೊ ದಟ್ ಇಸ್ ಹೌ ನಾನು ನಡ್ಕೊಂಡ್ ಬರ್ತೀನಿ. ಅದೇ ಎಲ್ಲ ಒಂದು ಆಕ್ಷನ್ ಫಿಲಮ್ ಅಲ್ಲಿ ಲಾಸ್ಟ್ ಅಲ್ಲಿ ಹಿ ಕಮ್ಸ್ ಟೇಕ್ಸ್ ರಿವೆಂಜ್ ಅಂತ ಅಂದಂಗೆ ಇಟ್ ಇಸ್ ನಾಟ್ ದಟ್ ಕೈಂಡ್ ಆಫ್ ರಿವೆಂಜ್ ಯು ಟಾಕಿಂಗ್. ಯು ನೋ ದಟ್ ದರ್ ಇಸ್ ಗೋನ್ ಲೈಕ್ ಇಟ್ ಇಸ್ ಗೋನ್ ಹಿಟ್ ದೆಮ್ Hit them ಬ್ಯಾಕ್ back. ಸಮ್ವೇರ್ Yeah. ಅಂತ. ಬಿಡೋಣ ಮ್ಯಾಮ್, ಏನ್ ಗೊತ್ತಾ, ಹ್ಮ್. ವಿ ಹ್ಯಾವ್ ಸೀನ್ ಅಲ್ಲ, ಇವತ್ತು ನಮ್ಮ ತಂದೆ ಅಷ್ಟು ಸಾಧನೆ ಮಾಡಿದ್ರು. ಇವತ್ತು ಫ್ಯಾನ್ಸ್ ಅವ್ರ ಬರ್ಡೇಗೆ ಅವರು ಸ್ಮಶಾನ ಹತ್ರ ಹೋಗಿ, ನಾವು 7:30 ಹೋಗ್ತೀವಿ ಅಂದ್ರೆ 6:30 ಬಂದಿರ್ತಾರೆ ಅಲ್ಲಿ. ಸೊ ಅಷ್ಟೇ, ವಿ ಡೋಂಟ್ ಟೇಕ್ ಎನಿಥಿಂಗ್. ಖಂಡಿತ. ವಿ ಲಿಟರಲಿ ಡೋಂಟ್ ಟೇಕ್ ಎನಿಥಿಂಗ್ ಅಷ್ಟೇ. ಸೊ ಐ ಬಿಲೀವ್ ಇನ್ ದಟ್. ಐ ನೋ ವಾಟ್ ದ ಎಂಡ್ ಇಸ್. ಸೊ But there is some things in your mind that is staying, it's there in your mind. You have to prove somebody ಅಂತ ಎಲ್ಲೋ ಒಂದ್ ಕಡೆ ಅಂದ್ರೆ ಅವಮಾನ ಅಂತ ಹೇಳಿದ್ರಲ್ಲ, ಅದನ್ನ ಎಲ್ಲೋ ನೀವು ವಾಪಸ್ ಪ್ರೂವ್ ಮಾಡ್ಬೇಕು ಅಂತ ತಲೆಯಲ್ಲಿದೆ ಯಾವಾಗ್ಲೂ, ಅದು ಆತರ. ಇಟ್ಸ್ ನಾಟ್ ದಟ್ ನಾನು ಪ್ರೂವ್ ಮಾಡಬೇಕು ಅನ್ನೋದು. ನಮ್ಮ ತಂದೆ ಏನೋ ಒಂದು ಕಳ್ಸ್ಬಿಟ್ರು, ಕರ್ಕೊಂಬಂದು ಬಿಟ್ಬಿಟ್ರಲ್ಲ ಅರ್ಧದಾರಿಗೆ, ಅದನ್ನ ಫುಲ್ ಮಾಡ್ಬೇಕು, ನಾನು ಫುಲ್ಫಿಲ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ. ಯಾವುದೇ ಕೆಲಸ ಆದ್ರೂ ಕಂಪ್ಲೀಟ್ ಮಾಡ್ಬೇಕು. ಸೊ ಆ ಹಾದಿಯಲ್ಲಿ ಜಸ್ಟ್ ಒನ್ ಸ್ಟೆಪ್ ಇದೆ, ಅದೊಂದು. ಅಲ್ಲಿಂದ ನಾನು ಒಂದಿಷ್ಟು ಐ ಹ್ಯಾವ್ ವೆರಿ ಗುಡ್ ಲೈನ್ ಅಪ್ಸ್, ಬೀಟ್ ಬಲರಾಮ, ಬೀಟ್ ಲಂಕಾಸುರ, ಬೀಟ್ ನೆಲ್ಸನ್ ಅಂಡ್ ಮಾದೇವ ಆಲ್ಸೋ ಇಷ್ಟು. Yeah. So shifting to Sonal, I know things, I don't know, coming, being part of an artist family, a theater family. For Sonal, things have changed for you as an actor after marriage, like. Of course, yes, because Mm. before marriage, I had no backbone. I have no one from the industry, from my family, who's been in the industry or who knows about the industry. They do not know anything. But ivaga, after marriage, maneyalli ಕೂತಿದ್ರು, it is cinema or theater, because my mother-in-law speaks a lot about what happened theater ಅಲ್ಲಿ ಹಿಂಗಿರ್ಬೇಕು, ಹಿಂಗಾಯ್ತು, ಹಂಗಾಯ್ತು. ಸೊ ನಮ್ಮ ಮಾತುಕತೆನೇ ಇನ್ಸೈಡ್ ದ ಹೌಸ್ ಇಸ್ ಸಿನಿಮಾ. Mhm. ಇಫ್ ತರುಣ್ ಕಮ್ಸ್, ಅವ್ರ ಮನೆಗೆ ಬಂದಿದ ತಕ್ಷಣ, ಇವಾಗ ಪ್ರಮೋಷನ್ ಅಲ್ಲಿ ಇದಾಯ್ತಾ, ನಂದು ಇದೊಂದು ಸ್ಕ್ರಿಪ್ಟ್ ಬಂದಿದೆ, ಇಟ್ ಈಸ್ ಓನ್ಲಿ ಸಿನಿಮಾ. ಸೊ ಫಾರ್ ಮೀ ಬಿಫೋರ್ ಹೆಂಗಿತ್ತಂದ್ರೆ, ನನ್ ಶೂಟಿಂಗ್ ಆಯ್ತಾ, ಮನೆಗೆ ಹೋಗಿ ನಮ್ದೆ ವಿ ಆರ್ ಇನ್ ಅವರ್ ಓನ್ ವರ್ಲ್ಡ್, ವಿ ಟಾಕ್ ಅಬೌಟ್ ಫ್ಯಾಮಿಲಿ, ವಿ ಹ್ಯಾವ್ ಅವರ್ ಓನ್ ಗಾಸಿಪ್ಸ್ ಅಂಡ್ ಆಲ್. ಇವಾಗ ಇಟ್ ಇಸ್ ಓನ್ಲಿ ಸಿನಿಮಾ. ಬಟ್ ಅಫ್ ಕೋರ್ಸ್ ಐ ಹ್ಯಾವ್ ಸಮನ್ ಹೂಸ್ ಗೈಡಿಂಗ್ ಮೀ ಇವಾಗ. ಬೀಟ್ ಆನ್ ನಾನು ಏನ್ ಮಾಡಬೇಕು, ಇದು ಮಾಡ್ಬೇಕಾ ಇಲ್ವಾ, ಇಸ್ ಇಟ್ ರೈಟ್ ಫಾರ್ ಮೀ ಆರ್ ನೋ. I think that is something that has really helped me now, ma'am. Mhm. He guides me. He tells me sometimes on solpa. He's watched Maadeva recently with me, so even a little bit of somewhere I've not done well, andre he'll come home, he'll tell me, see, I think you could have done this better. So I have someone who's telling me. Before I had no one. So of course, ತುಂಬಾ ಚೇಂಜ್ ಆಗಿದೆ. It's been more of cinema now. Before it was cinema, my life was cinema, but I had many other things going around with my family. But now it is cinema, go home back, and it's still cinema. Of course, I was told uh, when you all watched the film, especially you were so emotional that you wanted your parents, somewhere you wished your parents should have watched the movie. And especially nimge you got back to your father's movie Karolina Kugu. Why? Can you explain, can you just reveal why? ಅದು ನನ್ಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಬಂದಿತ್ತು ಆಲ್ ಆಫ್ ದ ಸಡನ್. ಐ ಥಿಂಕ್ ಸಮ್ಮರ್ ಅರೌಂಡ್ 1 o'clock ಅನ್ಸುತ್ತೆ. ಬಿಕಾಸ್ ದ ಹೋಲ್ ಟೀಮ್ ವಿ ಲವ್ ವರ್ಕಿಂಗ್ ನೈಟ್ಸ್. ಸೊ ಐ ಎಸ್ಪೆಷಲಿ ಪ್ರಿಫರ್ ವರ್ಕಿಂಗ್, ಬಿಕಾಸ್ ಲಂಕಾಸೊರಗೂ ಹಂಗೆ ಕೆಲಸ ಮಾಡುತ್ತೆ. DTS ಸ್ಟುಡಿಯೋಲಿ ಕೂತಿರ್ತೀವಿ ನಾವು, ಕೂತ್ಕೊಂಡು ಫುಲ್ ಒಂದ್ರಂತ್ರು, ಅಂದ್ರೆ 200 ಸಲ ಸಿನಿಮಾ ನೋಡಿ ಇದು ಮಾಡಿ ಒಂದ್ರಂತ್ರು ನೋಡ್ಬಿಡೋಣಪ್ಪ ಇವತ್ತು ಆಗೋಯ್ತಲ್ಲ ಅಂತೇಳಿ ಒಂದ್ರಂತ್ರು ನೋಡ್ತೀವಿ. ಎಲ್ಲ ನೋಟ್ಸ್ ಅಲ್ಲಿ ಏನೇನಿದೆಯೋ ಮಾಡ್ಕೊಳ್ಳಿ. ಒಂದ್ರಂತ್ರು ನೋಡಿದ ತಕ್ಷಣ ಲೈಕ್ ಲಿಟ್ರಲಿ ಆ ಒಂದು ರೋಲಿಂಗ್ ಟೈಟ್ಲ್ ಹೋಗ್ತಿದೆ, ಹೆಂಗ್ ತಿರ್ಬಿಟ್ಟು ನನ್ನ ತಂದೆ ತಾಯಿ ನೋಡ್ಬೇಕಾಗಿತ್ತು ಈ ಸಿನಿಮಾನ ಅಂದೆ. ಎಲ್ಲರೂ ಅಷ್ಟು ಒಂದು ಡೈರೆಕ್ಟರ್ ಅವರು ಆದ್ರೂ ಒಂದಿಷ್ಟು ಎಲ್ಲ ಹಿಂದೆ ಕೂತಿರೋಲ್ಲ ಹಿಂಗಿದ್ರು ಅಂತೆಲ್ಲ. ಯಾಕೆ ಸರ್ ಹಂಗೆ ಸಡನ್ ಆಗಿ ಹೇಳ್ಬಿಟ್ರಿ? ಐ ಫೆಲ್ಟ್ ಬಿಕಾಸ್ ಮೈ ಫಾದರ್ ವುಡ್ ಹ್ಯಾವ್ ಬೀನ್ ದೇರ್ ಅಲ್ಲ, ಬುಡುಗುರು ಆಯ್ತು ಏನೋ ಮಾಡ್ದ ಈಗ ಆಸ್ ಅನ್ ಆಕ್ಟರ್. ಓಕೆ, ಪ್ರೂವ್ ಚೆನ್ನಾಗಿ ಮಾಡಿದ್ಯಾ ಮೊನ್ನೆ ಅಂತ ಅವರು ಬೆಂತಡ್ತಿದ್ರು.
ನಮ್ಮ ತಾಯಿ ಅಂತೂ ಲಾಸ್ಟ್ 40 ಮಿನಿಟ್ಸ್ ಅಂತೂ ಗೊಳೋ ಅಂತ ಫಸ್ಟ್ ಎಮೋಷನಲ್ ಪರ್ಸನ್ ಅವರು. ಯಾಕಂದ್ರೆ ಅಲ್ಲಿಂದ ಅಳಿಸ್ತೀನಿ ನಾನು, ಅಂದ್ರೆ ಸ್ಕ್ರಿಪ್ಟ್ ಅಳಿಸುತ್ತೆ ಒಂದಿಷ್ಟು, ನಾನು ಅಂತಲ್ಲ ಎಲ್ಲ ಫುಲ್. ಅಲ್ಲಿಂದ ಸ್ಲೋ ಆಗಿ ಸ್ಕ್ರೀನ್ ಇಂದ ಬರ್ತಾ 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 ಎದೆಗೆ ಬರ್ತೀವಿ, ಸ್ಲೋ ಆಗಿ ಇಂಡ್ಯೂಸ್ ಆಗ್ತಾ ಇರುತ್ತೆ. Touches your heart. ಅದು ಆಟೋಮೆಟಿಕ್ ಇಂಡ್ಯೂಸ್ ಆಗುತ್ತೆ ವಿದೌಟ್ ನಾಲೆಜ್. ನೋಡ್ತಾ 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 ಒಂಥರ ಫೀಲ್ ಆಗುತ್ತೆ. ಯು ಫೆಲ್ಟ್ ಇಟ್? ಸ್ಲೋ ಆಗಿ ಫೀಲ್ ಆಗುತ್ತೆ. ನಮ್ಮ ತಾಯಿ ಇನ್ನೂ ಅಂದ್ರೆ ಎಮೋಷನಲ್ ಪರ್ಸನ್, ತುಂಬಾ ಎಮೋಷನಲ್ ಆಗಿರ್ತಾರೆ. ಶಿ ವುಡ್ ಹವ್ ಡೆಫಿನೆಟ್ಲಿ ಕ್ರೈಡ್, ಹತ್ಕೊಂಡ್ ಬಂದು. ಬಟ್ ನನ್ನ ವೈಫ್ ಡಿಡ್ ದಟ್. Okay. ಅವರು ಸೆನ್ಸರ್ ಕಾಪಿ ಹೋಗಿ ನೋಡಿದ್ರು, ಹೋಗಿ ನೋಡ್ಕೊಂಡ್ ಬಂದು ಏನಿಲ್ಲ, ಬಂತು ನಂಗೆ ದೃಷ್ಟಿ ತೆಗೆದ್ಬಿಟ್ಟು ತಪ್ಕೊಂಡು ಬಿಡೋ ಅಂತ ಹತ್ರು. ನನ್ನ ಎಮೋಷನ್ಸ್ ತುಂಬಾ ಹರ್ಟ್ ಆಗ್ಬಿಡ್ತು, ಹೆವಿ ಅನ್ಸ್ಬಿಡ್ತು. But having said that, I know your family, like even Tarun has watched and he has given you what were little mistakes in it. ನನ್ನ ಬಗ್ಗೆನೂ ಹೌದಾ? Yeah, he's Okay. loved. He also told me, "Well, I've never seen Tiger like this." Anta. He's nailed it in the whole cinema. He spoke about my look. He spoke about Shruti Amma. So he also came back and said, "Sonal, this is one nice film that you worked in." Why I was asking, like I wanted to tell, like your family has accepted. They are also audience, your first audience and that. But today, when you see, you're not able to understand what audience are looking forward from you. Okay, ವಿನೋದ್ ಅಂದ ತಕ್ಷಣ ಓಕೆ ಆಕ್ಷನ್ನು ಮಾಡ್ತಾರೆ, ಬರ್ತಾರೆ. You have a set of audience. But other than that, to bring in those people who want to see you in another character, new genre, ಅದು ಇದಾಗ, how do you bring them? Will you be able to with Maadeva? ಖಂಡಿತ. ಬಿಕಾಸ್ ನನ್ಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇದೆ. ಬಿಕಾಸ್ ನಾನೇ ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ, ಐ ಸೆಟ್ ಬ್ಯಾಕ್. ಯಾವಾಗಲೂ ಇಲ್ಲಿವರೆಗೂ ಇದ್ದವನು ಐ ಸೆಟ್ ಬ್ಯಾಕ್ ಮೈ ಸೆಲ್ಫ್, ಒಂದು ಸ್ಟೆಪ್ ಐ ಟೇಕ್ ಅಪ್ ಸ್ಟೆಪ್ ಬ್ಯಾಕ್. ಕುತ್ಕೊಂಡು ನೋಡಿದಾಗ ಐ ಫೆಲ್ಟ್ ಖಂಡಿತ ರೀಚ್ ಆಗುತ್ತೆ. ದ ಸೆಟ್ ಆಫ್ ಆಡಿಯನ್ಸ್ ನಿಮಗೆ ಒಂದಿಷ್ಟು ಥಿಯೇಟರ್ಲೇ ನೋಡ್ಬೇಕು ಅಂತ ಇನ್ನೂ ಕಾಯ್ತಿದ್ದಾರೆ, ಒಳ್ಳೆ ಸಿನಿಮಾ ಬರಲಿ ಅಂತ ಕಾಯ್ತಿದ್ದಾರೆ. ಒಂದು ಓಕೆ ಯಂಗ್ ಗ್ರೂಪ್ ಆದ್ರೂ ಒಂದು ಇಮೋಷನಲ್ ಸಿನಿಮಾ, ಕನೆಕ್ಟ್ ಆಗುವಂತ ಸಿನಿಮಾ ಬೇಕು. ಬಿಕಾಸ್ ನಾನು ಒಂದಿಷ್ಟು ಸಿನಿಮಾ ಬೈ ಮಾಡಕ್ ಬಂದಿರೋರೇ ಫೀಲ್ ಮಾಡ್ಕೊಂಡು ಹೋಗಿರೋದು. Okay. ಇದು ಆ ಫೀಡ್ಬ್ಯಾಕ್. ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ನಮ್ಮ ಕರ್ನಾಟಕದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾವತ್ತೂ ಯಾರಿಗೆ ಆಗಿರ್ಲಿಲ್ಲ, ನನಗೆ ಅಂತ ನಾವು ಹೊಸಬರಿಗಾದ್ರೂ ಒಂದು ಫೀಡ್ಬ್ಯಾಕ್ ಇದೆ ಗೊತ್ತಾ, ಒಂದು ಮೌತ್ ಪಬ್ಲಿಸಿಟಿ ಅಂತ ಒಂದಿರುತ್ತೆ ಗೊತ್ತಾ. ಖಂಡಿತ ಮಾರ್ನಿಂಗ್ ಶೋ ಆದ್ಮೇಲೆ ಇಲ್ಲ ಒಂದು ಒಳ್ಳೆ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿ, ಎಲ್ಲಾ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಅಂಡ್ ಒಂದು ಹ್ಯಾಂಗ್ ಓವರ್ ಇರುತ್ತೆ ಸಿನಿಮಾ ನೋಡಿದ್ಮೇಲೆ. ಡಿಡ್ ಯು ಹ್ಯಾವ್ ದಟ್? ಅಂದ್ರೆ ನೆಕ್ಸ್ಟ್ ಡೇ Yeah, you keep thinking of all. ಕ್ಯಾರೆಕ್ಟರ್ಸ್ ಇದೆಲ್ಲ ಅದೊಂದಿಷ್ಟು ಓಕೆ. ಅಫ್ಕೋರ್ಸ್ ಹೊರಗಡೆ ಬಂದಿದ ತಕ್ಷಣ ಒಂದಿಬ್ರು 3 ಜನ ಮನಸ್ಸಲ್ಲಿ ನಿಂತ್ಕೊಂತಾರೆ. ಬಟ್ ಬರ್ತಾ ಬರ್ತಾ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದಾಗ ಅಫ್ಕೋರ್ಸ್ ಯು ಫೀಲ್ ದಟ್ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ಖಂಡಿತ ನನ್ಗೆಲ್ಲೋ ಒಂದ್ ಕಡೆ ನಂಬಿಕೆ ಇದೆ, ಜನ ಬಂದು ನೋಡ್ತಾರೆ. ಅಫ್ಕೋರ್ಸ್ ಆಕ್ಷನ್ ಅದು ಬಿಡಿ, ನಾನು ಅವ್ರನ್ನ ಸ್ಯಾಟಿಸ್ಫೈ ಮಾಡಿರ್ತೀನಿ. ಬಟ್ ಇನ್ನೊಂದು ಮುಖ ಅಂತ ಒಂದು ಏನಿದೆ ನಮ್ದು, ಅದು ಖಂಡಿತ ಈ ಸಿನಿಮಾಯಿಂದ ಅಕ್ಸೆಪ್ಟ್ ಮಾಡ್ತಾರೆ. But Vinod, you twice or thrice you mentioned, okay, ನಂದು ಸ್ಯಾಟಲೈಟ್, ನನ್ನ ಹಿಂದಿ ಡಬ್ ಆಗುತ್ತೆ, the languages. So you feel ಅಲ್ಲಿ ಸೇಫ್ ಆದ್ರೆ, yeah, people like Vinod is in demand because his movies will get dubbed in other language. ಅಷ್ಟಕ್ಕೆ ಮಟ್ಟಿಗೆ ಅಥವಾ ವಿನೋದ್ has can do good characters ಅಂತ ಅದಕ್ಕೆ ಡೈರೆಕ್ಟರ್ಸ್ ಬರ್ತಾರ ನಿಮ್ಗೆ ಅಂತ ಅಪ್ರೋಚ್ ಮಾಡ್ತಾರ ಅಂತ? ಇಲ್ಲ ಮ್ಯಾಮ್, ಖಂಡಿತ ಮಾದೇವ ಬಂದ ಮೇಲೆ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ನಾವು ಏನ್ ಎಲ್ಲ ಆದ್ಮೇಲೆ ಒಂದು ರಶಸ್ ಅಂತ ರನ್ ಥ್ರೂ ಅಂತ ಒಂದು ನೋಡ್ತೀವಲ್ಲ, ಅದನ್ನ ಆಫ್ಲೈನ್ ಅಂತೀವಿ. ಒಂದು ರಶಸ್ ಅಂತ ನೋಡಿದಾಗ ನನ್ಗೆ ಅನ್ಸಿದ್ದು ಏನು ಅಂದ್ರೆ, ನಾನು ಅಲ್ಲೇ ಹೇಳಿದೆ, ಈ ಸಿನಿಮಾ ಆದ್ಮೇಲೆ ನನಗೆ ಅಂತ ಕತೆ ಬರೆಯೋರು ಬೇರೆ ತರ ಬರೀತಾರೆ. ಈ ಜೋನರು ವರ್ಕ್ ಮಾಡ್ತಾನೆ, ಇವ್ನು ಆಗತ್ತೆ, ಈ ಕ್ಯಾರಿ ಮಾಡಕ್ ಆಗುತ್ತೆ ಇವನಿಗೆ, ಇದು ಇಷ್ಟು ಇದೆ, ಓಕೆ. ಸೊ ದೇ ವಿಲ್ ಸ್ಟಾರ್ಟ್ ರೈಟಿಂಗ್ ಬೇರೆ ತರ. Okay. So both of you, how much you want to credit the director for this kind of a movie? Credit goes to him. I mean, from what he's written for us, from how he's got the film apart out of a lot of things that happened in between, during shooting,
a producer changed and a couple of things that happens in the cinema. The way he's bought the cinema till here, number one. Number two is his patience. Oh my god, I've spoken about his patience everywhere I've gone in all of my interviews. He's for everything. ಏನ್ ಹೇಳಿದ್ರು ನಾವೇನಾದ್ರೂ ಒನ್ ಮೋರ್ ಬೇಕಿದ್ರು ದಿಸ್ ನೋ ರೇ ಯಾಕಿಷ್ಟು ಒನ್ ಮೋರ್ ಹಿಲ್ ಸ್ಟಿಲ್ ನಿಮ್ಮ ಹತ್ರ ಬಂದು ಹಿಲ್ ಕಮ್ ವಿತ್ ಅ ಸ್ಮೈಲ್ ಅಂಡ್ ಸೇ he always carried the whole cinema during shooting agirli. It's always been with a smile. So I think Naveen sir, I've loved working with a director like him, for sure. What do you have to say, Vinod? Because a Yes, lot of ma'am. interaction with you all. He's a wonderful person. First, he was a wonderful human being. ಅವರು ಪಾಪ ಇಸ್ ಗಾನ್ ಥ್ರೂ ಲಾಟ್ಸ್, ಬಟ್ ರಿಸಲ್ಟ್ ಅವ್ರಿಗೆ ಅದು ಕಾಣಿಸಿದೆ. ಆ ರಿಸಲ್ಟ್ ಅವ್ರಿಗಾಗ್ಲಿ ನನಗಾಗ್ಲಿ ಏನೋ ಫೋರ್ಸಿ ಏನ್ ಮಾಡ್ತೀವಲ್ಲ, ವಿ ಫೋರ್ ಸಾ ದ್ಯಾಟ್. ಗೊತ್ತಿತ್ತು ನಮ್ಗೆ ಹಿಂಗ್ ಬರುತ್ತೆ. ನನ್ಗೆ ಎಷ್ಟೊಂದ್ಸಲ ಕೆಲವು ಟೈಮಲ್ಲಿ ಅಪಾರ್ಟ್ ಫ್ರಮ್ ಸಿನಿಮಾ ಎಷ್ಟೊಂದ್ಸಲ ಸರ್ ಹಿಂಗ್ ಆಯ್ತು ಸರ್ ಆಯ್ತು ಬಿಡಿಡೆಂಟ್ ಆಯ್ತು ನೋಡೋಣ, ನೀವು ಬನ್ನಿ ನಾನು ಇದೀನಿ ಬನ್ನಿ ಅನ್ಕೊಂಡು ಎಷ್ಟು ನಾವು ಹೆಂಗೆ ಅಂದ್ರೆ ನಾನು ಅದು ಪ್ರತಿ ಸಲನೂ ಹೇಳಿದ್ದಾರೆ ಅನ್ಸುತ್ತೆ. ಬಟ್ ಇನ್ನೂ ಐ ಡೋಂಟ್ ನೋ, ಈಸ್ ಟೋಲ್ಡ್ ಲಾಟ್ಸ್ ಆಫ್ ಪೀಪಲ್ ಅಬೌಟ್ ದಿಸ್ ಮೆನಿ ಟೈಮ್ಸ್. ನಾನು ಸ್ಕ್ರಿಪ್ಟ್ ಎಲ್ಲ ಮಾಡಿದಾಗ ನಾನು ವೆನ್ ಐ ಫೀಲ್ ವೆರಿ ಕಾನ್ಫಿಡೆಂಟ್ ಐ ವರ್ಕಿಂಗ್ ಅಲ್ಲ, ನಾನು ಐ ಟೆಲ್ ದಿಸ್, ನೀವು ಒಂದ್ ಹೆಜ್ಜೆ ಬಂದ್ರೆ ನಾನು 10 ಹೆಜ್ಜೆ ಮುಂದೆ ಬರ್ತೀನಿ. ಐ ಆಲ್ವೇಸ್ ಟೆಲ್ ದಟ್. ಇದು ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು, ನೀವು ಒಂದ್ ಹೆಜ್ಜೆ ಬನ್ನಿ ಡೈರೆಕ್ಟರ್, ನಾನು ಒಂದು 10 ಹೆಜ್ಜೆ ಮುಂದೆ ಬರ್ತೀನಿ. ಎವ್ರಿ ಟೈಮ್ ಹೇಳ್ತಾರೆ ದಟ್ ಸರ್ 10 ಹೆಜ್ಜೆ ಬಂದಿಲ್ಲ ಸರ್, 100 ಹೆಜ್ಜೆ ಬಂದ್ಬಿಟ್ರಿ ನಾವು. ಎಲ್ಲೋ ಚಿಕ್ಕ You brought back his confidence because there are directors who doesn't like the actor interfering in his job ಹೌದು, and all ಹೌದು. that. So that not He interference, but Ah. that collaboration, that was important. ರೈಟ್ ಫ್ರಮ್ ಬಿಗಿನಿಂಗ್ ಇಂದಾನೆ ಅವರು. ಸೊ ಅವ್ರ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಒಂದಿಷ್ಟು ಟೆಕ್ನಿಕಲಿ ಡೈರೆಕ್ಟರಿಂಗ್ ಮಾಡೋಣ ಎಲ್ಲ ಸರ್ ಚೆನ್ನಾಗಿದೆ, ಕರೆಕ್ಟ್ ಮಾಡಬಹುದು. ಸೊ ವಿ ಸ್ಯಾಟ್ ಆಸ್ ಎ ಟೀಮ್. Okay. ನಾವು ಇವತ್ತು ಈಗೋ ಇಟ್ಕೊಂಡು ಯಾವ್ದು ಕೆಲಸಗಳಾಗಲ್ಲ. ನಥಿಂಗ್, ನಾನು ಹೇಳಿದ್ದೇ ನಡಿಬೇಕು ಅಂದ್ರೆ ಆಗಲ್ಲ. ಸಿನಿಮಾ ಎವ್ರಿಬಡಿ ಹ್ಯಾಸ್ ಟು ಸಪೋರ್ಟ್. ಈ ಸೊನಾಲ್ ಕಮ್ಸ್ ಅಂಡ್ ಟೆಲ್ಸ್ ಮೀ, ನೋ ಸರ್ ಇದು ಚೆನ್ನಾಗಿ ಮಾಡಿ, ನಾನು ಹೌದಾ ಓಕೆ ಐ ಟೇಕ್ ಇಟ್. It's all about opinions, alva. This As you mentioned, going forward from Maadeva, you have not choosy anta, that's a cliche word, but you have set standards for what kind of films you want to take. And of course, Sonal has a good, guide, mentors in the house. ಹೌದು. So, how do you want to shape your career from here? I can't say with Maadeva you have arrived. You have already arrived. But this is an elevation. I don't, would you say that Maadeva can be a turning point in your career ಅಂತ ಹೇಳಿದ್ರೆ? ಆಸ್ ಅನ್ ಆಕ್ಟರ್ ಇನ್ನೊಂದು ಸ್ಟೆಪ್ ಮುಂದೆ step. ಹೋಗ್ಬೇಕು. ಇಲ್ಲಿಂದ ಐ ಥಿಂಕ್ ಅದೇ ಲೈನಪ್ಸ್ ವೆರಿ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಹೋಗೋಣ, ಇನ್ನು ಇದೆ. ಐ ಆಮ್ ಟೇಕಿಂಗ್ ದ್ಯಾಟ್ ಬಿಕಾಸ್ ಐ ಮೈ ಸೆಲ್ಫ್ ನೋ ದಟ್ ದೇರ್ ಇಸ್ ಅ ವಂಡರ್ಫುಲ್ ಆಕ್ಟರ್ ಇನ್ಸೈಡ್ ಮೀ ಹೂ ಕ್ಯಾನ್ ಅದನ್ನು ತೆಗಿಬೇಕು. ಇನ್ನೂ ನಾನು ಐ ಹ್ಯಾವ್ ಟು ಚಿಸಲ್ ಮೈ ಸೆಲ್ಫ್. ಮೈ ಎಂಟ್ರಿ ವಾಸ್ ಬ್ಯೂಟಿಫುಲ್ ಆಸ್ ಇ ಸೆಡ್, ರೆಡ್ ಕಾರ್ಪೆಟ್. ಅಂಡ್ ಬಂದೆ ಫಸ್ಟ್ ಸಿನಿಮಾಯಿಂದ ಬಿದ್ದಿದ್ದಷ್ಟೇ. But all ಹೆಜ್ಜೆ ಅಂತ ಹೇಳಕ್ಕಾಗಲ್ಲ, ಇಂಚ್ ವೈಸ್ ಆಗುತ್ತೆ. no, but all you, like you said, no, one character, Yodhan character ಕೊಟ್ರು to save your father. Today, probably you have to save your father's name and make him proud wherever he is. Like, and ಎಸ್ ಮ್ಯಾಮ್, ಖಂಡಿತ ಮಾದೇವ ಅಂತ ನೋಡಿ. that's it. ಅಂದ್ರೆ Mm. ಇನ್ನೂ ಇದೆ ಅಚೀವ್ಮೆಂಟ್, ಬೇರೆ ಅಲ್ಲ. ಮಾದೇವ ಇಂದ ಏನು So June 6th is the day. ಜೂನ್ 6ನೇ ತಾರೀಕು ಬರ್ತಿದೆ. ಎಲ್ಲ ಅಭಿಮಾನಿ ದೇವರುಗಳ ಹತ್ರ ಕೇಳ್ಕೊಳ್ಳೋದು, ಇದೊಂದು ವಿಭಿನ್ನವಾದ ಸಿನಿಮಾ. ಅಂದ್ರೆ ತನು ರಾಘವ ಏನ್ ರಾಬರ್ಟ್ ಅಲ್ಲಿ ಹುಟ್ಟಿದ್ದಾರೆ, ಅದು ಇಲ್ಲಿ ಮಾದೇವ ಅಂಡ್ ಪಾರ್ವತಿಯಾಗಿ ಬರ್ತಿದ್ದೀವಿ. ದಯವಿಟ್ಟು ನೋಡಿ ಹರಿಸಿ ಹಾರೈಸೋದು ಕೊಟ್ಟಿದ್ದೀನಿ. ಪ್ರತಿ ಒಂದು ಹೆಜ್ಜೆಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾ, ಈ ಒಂದು ಥಿಯೇಟರ್ಸ್ಗೆ ಹೋಗಿನೇ ನೋಡಿ. ಜೂನ್ 6 ಜೂನ್ 6ಗೆ ನಮ್ಮ ಸಿನಿಮಾ ಮಾದೇವ ರಿಲೀಸ್ ಆಗ್ತಿದೆ. ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದೀವಿ ಮ್ಯಾಮ್ ಜೊತೆ. ಬಟ್ ನಮಗೆ ಅದು ರಿಯಲ್ ರಿಸಲ್ಟ್ ಅನ್ನೋದು ಸಿಗೋದೆ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ
ನೋಡಿದ್ರೆ. ಸೊ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ತಮಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. Be very happy to watch it because ವಿ ವೇಟಿಂಗ್ ಫಾರ್ ಯು ಟು ವಾಚ್ ಇಟ್. ನೀವು ಖಂಡಿತ ನೋಡಿ. ಯಾಕಂದ್ರೆ ರಿವ್ಯೂ ಅನ್ನೋದಿದೆ ಅಂದ್ರೆ ಫಸ್ಟ್ ರೀಡ್ ಮಾಡೋದೇ ಶಾರದಾ ಮ್ಯಾಮ್ ನಾವು. thank you so much. Thank you for your time ಥ್ಯಾಂಕ್ ಯು. and all the best. ಥ್ಯಾಂಕ್ ಯು Thank you, ಮ್ಯಾಮ್. ma'am.